ಒಂದು ವೇಳೆ ನಾನು ಹೀಗೆ ನನ್ನನ್ನು ತಗ್ಗಿಸಿಕೊಂಡು ನಾನು ದೀನತೆಯಿಂದ ಹೇಳ್ತಾ ಇದ್ದೇನೆ. ಇಲ್ಲಿ ಸೇರಿರುವಂತ ಅನೇಕರು ದೇವರ ಸೇವಕರು ಅಥವಾ ಎಲ್ಡರ್ಸ್ ಅಂದ್ರೆ ಸಭಾ ಹಿರಿಯರಾಗಿದ್ದಾರೆ, ಸತ್ಯವೇದದಲ್ಲಿ ಪಾರಂಗತರಾಗಿದ್ದಾರೆ, ಸತ್ಯವೇದವನ್ನು ಆಳವಾಗಿ ತಿಳಿಸುವಂತವ್ರು ಇದ್ದಾರೆ. ನಾನು ದೇವರ ಸೇವೆ ಮಾಡುವಂತ ಬಹಳ ದಿವಸದಿಂದ ಮಾಡ್ತಾ ಇದ್ದೆ. ಆದ್ರೆ ನನ್ನ ಒಂದು ದೃಷ್ಟಿ ಮಕ್ಕಳಿಗೆ ದೇವರ ವಾಕ್ಯವನ್ನು ಹೇಳುವುದಕ್ಕೆ ಹೇಗೆ ಎಂಬುದಾಗಿ ಸೈಕಾಲಜಿಕಲ್ ಬ್ಯಾಕ್ಗ್ರೌಂಡ್, ಅವರ ಮಾನಸಿಕ ಮತ್ತು ಸತ್ಯವೇದ ಹಿನ್ನೆಲೆಯನ್ನ ಕುರಿತಾಗಿ ಅದು ಹೇಳುವಂತ ವಿಷಯ ಸ್ಪಷ್ಟವಾಗಿ ಹೇಳ್ತಾ ಇದ್ದೆ. ಉದಾಹರಣೆಗೆ ಕಳೆದ ನಿನ್ನೆ ಒಬ್ಬರು ಸೇವಕರು ಹೇಳ್ತಾ ಇದ್ರು, ಎಲ್ಲಿ ಅಂತ ಗೊತ್ತಿಲ್ಲ, ಯಾಕಂದ್ರೆ ನಾನು 4 ಕಡೆ ನಡೆಸೋದ್ರಿಂದ ಎಲ್ಲಿ ಅಂತ ಗೊತ್ತಿಲ್ಲ. ಅವರು ಹೇಳಿದ್ರು, ಸತ್ಯವೇದದಲ್ಲಿ ಸಾಧಾರಣವಾಗಿ ಉದಾಹರಣೆಗಳನ್ನ ಅಥವಾ ಸಾಮ್ಯಗಳನ್ನ ಹೇಳುವುದಿಲ್ಲ ನಮ್ಮ ಬ್ರದರ್ನವರು ಅಥವಾ ನಮ್ಮ ಸಹೋದರ ಸಭೆಗಳಲ್ಲಿ, ಆದ್ರೆ ಅದನ್ನೂ ಹೇಳುವುದಾಗಿದ್ರೆ ಸ್ಪಷ್ಟವಾಗಿ ಅರ್ಥ ಆಗ್ತದೆ ಎಂಬುದಾಗಿ. ಹೀಗಾಗಿ ನಾನು ಒಂದೊಂದು ವಿಷಯವನ್ನು ನಾನು ಪತ್ರಿಕೆಯ ಸಂಪಾದಕನಾಗಿದ್ರಿಂದ ಅಥವಾ ನಾನು ಸುಮಾರು 23 ವರ್ಷಗಳು ತುತ್ತುಗಳು ಎಂಬುದು ಇಡೀ ಪ್ರಪಂಚಕ್ಕೆ ಹೋಗುವಂತ ತಿಂಗಳಿನ ಪತ್ರಿಕೆ ಮಾಡ್ತಾ ಇದ್ದೆ. ಬಹಳ ಒಳ್ಳೆ ರೀತಿಯಲ್ಲಿ ಬಂತು. ಆದ್ರೆ 4 ವರ್ಷದ ಹಿಂದೆ ಕೊರೋನಾ ಬಂದಂತ ಸಮಯದಲ್ಲಿ ನನಗೊಂದು ಆಕ್ಸಿಡೆಂಟ್ ಆದ್ರಿಂದ ನಾನು ನಿಲ್ಲಿಸಿದೆ. ಮತ್ತೆ ಟಿವಿ ಪ್ರೋಗ್ರಾಮ್ ನಿಲ್ಲಿಸ್ಲಿಕ್ಕಾಯ್ತು, ಯಾಕಂದ್ರೆ ತಲೆಗೆ ಸ್ವಲ್ಪ ಏಟ್ ಬಿತ್ತು. ನಾನು ಸ್ಪಷ್ಟವಾಗಿ ಓದ್ಲಿಕ್ಕಾಗಲ್ಲ, ಸ್ಪಷ್ಟವಾಗಿ ಹೇಳಲಿಕ್ಕಾಗಲ್ಲ ಅನ್ನುವಂಥ ದೃಷ್ಟಿಯಿಂದ ನಿಲ್ಸಿದ್ದೆ. ಆದ್ರೆ ನನ್ನ ಹೃದಯದಲ್ಲಿ ಭಾರ ತುಂಬಿದೆ. ದೇವರೇ, ನನಗೆ 2 ತಿಮೋಥಿ 2 ಪ್ರಕಾರವಾಗಿ ಇತರಿಗೆ ಬೋಧಿಸಲು ಶಕ್ತರಾದ ನಂಬಿಗಸ್ತ ಮನುಷ್ಯರಿಗೆ ಒಪ್ಪಿಸಿಕೊಡು ಎಂಬುದಾಗಿ ಹೇಳುವಂತ ವಾಕ್ಯವು, ಮತ್ತೆ ಅದೇ ಸಮಯದಲ್ಲಿ ನನಗೆ ಕೊಟ್ಟಂತ ವಿಷಯ ನಾನೇ ಇಟ್ಕೊಳ್ಬೇಕಾ, ನನ್ನ ವಿಷಯ ಹಂಚಿದ್ರೆ ಅವರು ಅದು ಸ್ಪಷ್ಟವಾಗಿರುವುದಾಗಿದ್ರೆ ಅವರು ಅದನ್ನು ಅಳವಡಿಸಿಕೊಳ್ಳಿ ಎಂಬಂತ ಭಾವದಿಂದ ನಾನು ಮಾಡ್ತಾ ಇದ್ದೇನೆ. ಹೇಗೂ ದೇವರಿಗೆ ಸ್ತೋತ್ರ. ಈ ಸಂದರ್ಭದಲ್ಲಿ ದೇವರ ವಾಕ್ಯವನ್ನ ನಾವು ಕೇಳೋಣ. ನಾನು 23ನೇ ಕೀರ್ತನೆಯಲ್ಲಿ ಬರುವಂತ ಯೆಹೋವನು ನನಗೆ ಕುರುಬನು ಎಂಬಂತ ಕೀರ್ತನೆಯನ್ನ ಆಧಾರವಾಗಿಟ್ಟು ಅದರಲ್ಲಿ ಬರುವಂತ 3 ವಿಧವಾದಂತಹ ರಕ್ಷಣೆ ಕುರಿತಾಗಿ ನಾನು ಓದ್ತಾ ಬಂದು ಬೇರೆ ಬೇರೆ ರೀತಿಯಲ್ಲಿ ನಾನು ಬೋಧಿಸುವಂಥದ್ದು, ಟೀಚರ್ಸ್ ಟ್ರೈನಿಂಗ್ ಕೊಡುವಂಥದ್ದು, ಸಭೆಯಲ್ಲಿ ಬೋಧನೆ ಮಾಡುವಂಥದ್ದು ಎಲ್ಲ ಮಾಡ್ತಾ ಬಂದೆ. ಆದ್ರೆ ಬಂದಿರುವಂತ ವಿಷಯ ಏನಂದ್ರೆ, 23ನೇ ಕೀರ್ತನೆಯನ್ನು ಧ್ಯಾನ ಮಾಡುವಾಗ ನನ್ನ ಮಕ್ಕಳನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಮಾಡ್ತಾ ಇದ್ದೆ. ಸಣ್ಣ ಸಣ್ಣ ಕಥೆಗಳು, ಅದರ ಮುಖಾಂತರವಾಗಿ ಅದನ್ನ ಅನ್ವಯಿಸುವಂತ ರೀತಿಯಲ್ಲಿ ವಾಕ್ಯಗಳನ್ನು ಕೊಡ್ತಾ ಬಂದೆ. ಆದ್ರೆ ಅದನ್ನು ನನಗೇ ಅನ್ವಯಿಸಿಕೊಡುವಾಗ ನಾನು ಈ ದಿವಸ ಕೂಡ ಬೆಳಿಗ್ಗೆ ಅನೇಕ ವಿಷಯಗಳು ಹೊಸದಾಗಿ ನನಗೆ ತಿಳಿಸಲ್ಪಡ್ತು. ಬೆಳಿಗ್ಗೆ ನನ್ನ ಡಿವೋಷನ್ ಸಮಯದಲ್ಲಿ, ನನ್ನ ಧ್ಯಾನದ ಸಮಯದಲ್ಲಿ ಅನೇಕ ಹೊಸ ವಿಷಯಗಳು ಬಂತು. ಹೀಗಾಗಿ ನಾನು ಅದನ್ನ ಎಲ್ಲ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಸಮಯ ಸಾಲದು. ಆದ್ರೆ ನಂದು ಶುರು ಮಾಡಿದ್ರೆ ಮಕ್ಕಳ ಮಧ್ಯದಲ್ಲಿ ಮಾತಾಡಿದಂತ ಗಂಟೆಗಟ್ಟಲೆ ನಾನು ಮಾತಾಡ್ತೇನೆ. ಆದ್ರೆ ಈ ಅರ್ಧ ಗಂಟೆಯಲ್ಲಿ ನನಗೆ ಬಂದಂತ ವಿಷಯಗಳನ್ನ, ಕೆಲವಾರು ವಿಷಯಗಳನ್ನು, ಈ ಕುರಿಗೆ ಸಂಬಂಧಪಟ್ಟದ್ದು, ಕುರುಬನ ಸಂಬಂಧಪಟ್ಟದ್ದು ವಿಷಯಗಳನ್ನು, ಸ್ವಲ್ಪ ಹಿನ್ನೆಲೆಗಳನ್ನ ನನಗೆ ದೇವರು ಹೆಚ್ಚಾದ ರೀತಿಯಲ್ಲಿ ತೋರಿಸ್ಕೊಟ್ಟಂತ ವಿಷಯಗಳು, ಆಳವಾದಂತ ರೀತಿಯಲ್ಲಿ ನಾನು ಅರ್ಥ ಮಾಡಿಕೊಂಡದ್ದನ್ನು ಹಂಚಿಕೊಳ್ತೇನೆ. ದಯಮಾಡಿ ನಾವು ಪ್ರಾರ್ಥನಾ ಪೂರ್ವಕವಾಗಿ ಕೇಳೋಣ. ಅದು ನಾನು ಹೇಳಿದ್ದು ಕೇಳಲೇಬೇಕೆಂಬುದಾಗೆಲ್ಲ, ಯಾಕೆಂದ್ರೆ ನನ್ನ ಒಂದು ನಂಬಿಕೆ, ನನ್ನ ಒಂದು ಬೆಳವಣಿಗೆ, ನಾನು ಓದಂತ ಥಿಯಾಲಜಿ, ನಾನು ಓದಂತ ಹ್ಯೂಮನಿಟಿಕ್ಸ್ ಅಥವಾ ನಾನು ಓದಂತ ಸೈಕಾಲಜಿ ಎಲ್ಲ ಏನಂದ್ರೆ, ನಾನು ಕೇಳಿದಂತ ವಿಷಯಗಳನ್ನು ಹೇಳಿದ್ದು 100ಕ್ಕೆ 100 ಭಾಗ ಅನ್ವಯಿಸಬೇಕು ಎಂಬುದಾಗಿಲ್ಲ. ಅದರಲ್ಲೂ ವಿಶೇಷವಾಗಿ ದೇವರ ವಾಕ್ಯದಲ್ಲಿ ಕೇಳುವಂಥದ್ದಿದೆ, ಅದು ಜ್ಞಾನ. ತಲೆಗೆ ನಾವು ಕಿವಿಯಿಂದ ಕೇಳುವಂಥದ್ದು, ಮಾತಾಡುವಂಥದ್ದು, ಓದುವಂಥದ್ದು, ಅದೆಲ್ಲ ಜ್ಞಾನ ತಲೆಯಲ್ಲಿ ತುಂಬುವಂಥದ್ದು. ಆದ್ರೆ ಸೊಲೊಮೋನ್ 2ನೇ ಅಧ್ಯಾಯದಲ್ಲಿ ಹೇಳುವ ಪ್ರಕಾರವಾಗಿ ಜ್ಞಾನ, ತಿಳುವಳಿಕೆ ಮತ್ತು ವಿವೇಕ ಎಂಬ 3 ಶಬ್ದಗಳನ್ನ ಸೇರಿದ್ರೆ ಮಾತ್ರ ಒಬ್ಬ ಮನುಷ್ಯನಿಗೆ ಕಾರ್ಯ ಮಾಡ್ತದೆ ಎಂಬುದಾಗಿ. ಹಾಗಿದ್ರೆ ಜ್ಞಾನ ಎಂಬುದಾಗಿ ಹೇಳಿದ್ರೆ ಇಟ್ ಈಸ್ ನಥಿಂಗ್ ಬಟ್ ಕಲೆಕ್ಷನ್ ಆಫ್ ಇನ್ಫಾರ್ಮೇಶನ್ಸ್ ಟು ಅವರ್ ಮೈಂಡ್ ಅಂತ. ನಾವು ನೋಡಿದಂಥ ವಿಷಯಗಳು, ಕೇಳಿದಂಥ ವಿಷಯಗಳು, ಹೇಳಿದಂಥ ವಿಷಯಗಳು, ಓದಿದಂಥ ವಿಷಯಗಳು, ಇದೆಲ್ಲವೂ ತಲೆಗೆ ತುಂಬುವಂಥದ್ದು. ಅದು ಸೈಕಾಲಜಿಕಲ್ ಆಗಿ ನಾವು ಕೇಳುವಂಥದ್ದು ಬರೀ 40% ಮಾತ್ರ ತಲೆಗೆ ಅಂಟುತ್ತದಂತ್ರಿ. ಆದರೆ ತಿಳುವಳಿಕೆ ಎಂಬುದಾಗಿ ಹೇಳುವಾಗ, ಅದನ್ನು ಇಂಗ್ಲಿಷ್ನಲ್ಲಿ ಹೇಳುವಾಗ
ವ್ಯಾಲ್ಯೂ ಓರಿಯೆಂಟೆಡ್ ಸ್ಟಡೀಸ್ ಅಂತ, ಅಂದ್ರೆ ಮೌಲ್ಯಾಧಾರಿತವಾದಂಥ ರೀತಿಯಲ್ಲಿ ನಾವು ನೋಡುವಾಗ ಅದರಲ್ಲಿ ಬರೀ 20% ಮಾತ್ರ ನಮಗೆ ಅನ್ವಯಿಸ್ಲಿಕ್ಕೆ ಸಾಧ್ಯ ಆಗ್ತದಂತೆ. ಯಾಕಂದ್ರೆ ನನ್ನ ಒಂದು ಮನಸ್ಸು ಅಥವಾ ನನ್ನ ಸಾಮಾನ್ಯವಾದಂಥ ಮನುಷ್ಯರಿಗೆ ಇರುವಂಥದ್ದು ಕೇಳುವಂಥದ್ದು ಅಷ್ಟೂ ಕೂಡ ನನ್ನ ತಲೆಗೆ ವ್ಯಾಲ್ಯೂ ಓರಿಯೆಂಟೆಡ್ ಅಥವಾ ಮೌಲ್ಯಾಧಾರಿತವಾಗಿ ನಾನು ಸ್ವೀಕರಿಸಲಿಕ್ಕೆ ಅಷ್ಟೊಂದು ಶಕ್ತಿ ಇಲ್ಲ. ಹೀಗಾಗಿ ನಾವು ಪ್ರತಿ ವಾರದಲ್ಲಿ ದೇವರ ವಾಕ್ಯ ಕೇಳ್ತೇವೆ, ತಲೆಗೆ ತುಂಬಿಕೊಳ್ತೇವೆ 40%. ಅದರಲ್ಲಿ 20% ಮಾತ್ರ ಅದನ್ನು ನಾವು ಅನ್ವಯಿಸಿಕೊಂಡು ನಾವು ಅದರ ವ್ಯಾಲ್ಯೂ, ಅದರ ಮೌಲ್ಯಗಳನ್ನು ನಾವು ಅರ್ಥ ಮಾಡ್ಕೊಳ್ತೇವೆ. ಆದರೆ ವಿವೇಕ ಅನ್ನುವಂಥದ್ದು ಬರೀ 5% ಅಂತಾರೆ. ಅಂದ್ರೇನು? ಅದರಲ್ಲಿ ನಾನು ಕಲಿಯುವುದಾಗಿದ್ರೆ, ನನ್ನ ಜೀವಿತಕ್ಕೆ ಅನ್ವಯಿಸಿಕೊಳ್ಳಬೇಕಾಗಿದ್ರೆ ಬರೀ 5% ಮಾತ್ರ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅಂತೆ. ಹಾಗಿದ್ರೆ ನಾನು ಕೇಳುವಂತ ಈಗ ಅರ್ಧ ಗಂಟೆ ನಾನು ಮಾತಾಡಿದ್ರೆ ಇದರಲ್ಲಿ ಎಷ್ಟು ನಿಮಿಷಗಳು ನಾವು ಅನ್ವಯಿಸಿಕೊಂಡು ಅದನ್ನ ಕಾರ್ಯಗತ ಮಾಡಬೇಕು ಎಂಬುದಾಗಿ ನಾನು ಗೇಜ್ ಮಾಡುವಂಥದ್ದಲ್ಲ. ಆದ್ರೆ ನಾನು ಕಡೆಯಲ್ಲಿ ಹೀಗೆ ಹೇಳ್ತೇನೆ, ಪ್ರಸಂಗ ಮಾಡುವಾಗ ಅಥವಾ ಟೀಚರ್ಸ್ಗೆ ಹೇಳುವಾಗ ನಾನು ಹೇಳುವಂಥದ್ದು ಹೇಳ್ತೇನೆ, ಅದು ನನ್ನ ಜ್ಞಾನದಿಂದ ಹೇಳ್ಬೋದು ಅಥವಾ ನನಗೆ ತಿಳಿದಂಥ ವಿಷಯ ಹೇಳ್ಬೋದು. ಆದ್ರೆ ನೀವು ಅದನ್ನ ಅದರ ವ್ಯಾಲ್ಯೂ ಅಥವಾ ಅದರ ಮೌಲ್ಯಗಳನ್ನ ನಿಮ್ಮ ಜೀವಿತಕ್ಕೆ ವೈಯಕ್ತಿಕವಾಗಿ ಅಳವಡಿಸಿಕೊಳ್ಳ್ರಿ. ವಿವೇಕ ಕೂಡ ಅಳವಡಿಸಿಕೊಳ್ಳುವಂತ, ಕಾರ್ಯಗತ ಮಾಡುವಂಥದ್ದು ನೀವು ಅನ್ವಯಿಸ್ಕೊಳ್ರಿ. ಇದು ಹೆಚ್ಚಾಗಿ ದೇವರ ವಾಕ್ಯವನ್ನು ನೋಡುವಾಗ ನಾವು ಅದೇ ರೀತಿಯಲ್ಲಿ ನಾವು ಮಾಡಿದ್ದು. ನನಗೆ ಹೀಗನ್ನಿಸ್ತು, ಮೊದಲನೇ ಸಾರಿ ನನಗೆ ಪೌಲನ ಕುರಿತಾಗಿ ಯೋಚನೆ ಮಾಡುವಾಗ ಪೌಲನ ಹಿನ್ನೆಲೆ ಹೇಗಿತ್ತು, ನಾನು ಸಮಯ ಬೇರೆ ಕಡೆ ಹೇಳ್ತೀನಿ ಅಂತ ಬೇಸರ ಮಾಡಬೇಡಿ. ಪೌಲನ ಹಿನ್ನೆಲೆ ನಾವು ಅನೇಕ ವಿಷಯಗಳನ್ನು ನಾವು ಫಿಲಿಪಿಯವರಿಗೆ ಬರೆದ ಪತ್ರಿಕೆ ಅವನ ಹೆಮ್ಮೆ ಹೇಳ್ತೇವೆ. ಆತನು ಬಹಳ ಸ್ಟ್ರಿಕ್ಟ್, ಬಹಳ ಖಡಾಖಂಡಿತವಾದಂಥ ಆತನು ಯಹೂದಿ, ಪರಿಸಾಯನು, ಧರ್ಮಶಾಸ್ತ್ರದಲ್ಲಿ PhD ಮಾಡಿದಂಥ ಗಮಲೇಲಿನ ಹತ್ರ ಓದ್ದವನು, ಎಲ್ಲವೂ ಸರಿಯಾಗಿದೆ. ಮತ್ತು ಮೋಶೆ ಧರ್ಮಶಾಸ್ತ್ರವನ್ನು ಬಹಳ ಕರಾರುವಾಕ್ಕಾಗಿ ನಡೆಸಿದವನು, ಸುನ್ನತಿ ಆದಂಥವನು, ಇದ್ದವನು. ಆದ್ರೆ ಅವನ ಪತ್ರಿಕೆಯನ್ನು ಓದ್ತಾ ಬರುವಾಗ, ಫಿಲಿಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ ಓದುವಾಗ ತನ್ನನ್ನು ಬಹಳವಾಗಿ ತಗ್ಗಿಸಿಕೊಳ್ತಾನೆ. ಸಾಮಾನ್ಯವಾಗಿ ಹಿಂದಿನ ಈಗ ಉದಾಹರಣೆಗೆ ನಮ್ಮ ಕುಟುಂಬಗಳಲ್ಲಿ ನನಗಿರುವಂತ ಗುಣ ನನ್ನ ತಾತಂದಿರ ಗುಣ ಇರ್ಬೋದೇನೋ, ಅಥವಾ ನನಗಿರುವಂತ ಗುಣ ನನ್ನ ಮೊಮ್ಮಕ್ಕಳಲ್ಲಿ ಯಾರಿಗಾದ್ರೂ ಒಬ್ರಿಗೆ ಬಂದಿರ್ತದೆ. ಅದಕ್ಕೆ ನೋಡುವಾಗ ತಾತ ಇದ್ದಂಗೆ ಇದ್ದಾನೆ, ಅಜ್ಜಿ ಇದ್ದಂಗೆ ಮಾತಾಡ್ತಾರೆ, ಹೀಗೆಲ್ಲ ಹೇಳುವಂಥದ್ದು. ಅಂದ್ರೆ ಹೆರಿಡಿಟರಿ ಆಗಿ, ವಂಶಪಾರಂಪರ್ಯವಾಗಿ ಬರುವಂಥದ್ದು ಸತ್ಯವೇದ ವಿಷಯಗಳು ಅಷ್ಟೇ. ಆದ್ರೆ ಮೊದಲನೇ ಒಂದು ಅವಕಾಶ ನಾವು ದೇವರ ಪರಿಶುದ್ಧಾತ್ಮನಿಗೆ ನಾವು ವಹಿಸಿಕೊಡುವಾಗ, ದೇವರು ನನಗೆ ಪ್ರತ್ಯೇಕವಾಗಿ ಮಾತಾಡುವಂಥದ್ದು ಏನು ಎಂಬುದಾಗಿ ಗಮನ ಇಟ್ಟು ಕೇಳುವಾಗ, ದೇವರು ಬೇರೆಯವರ ವಿಷಯದಲ್ಲಿ ಬೇರೆಯವರು ಹೇಳುವಂಥದ್ದೇ ಅಲ್ಲ, ಆದ್ರೆ ದೇವರು ನನಗೆ ಹೇಳುವಂಥದ್ದೇನು ಅಂತ. ಯಾಕೆ ನಾನು ಈ ವಿಷಯಕ್ಕೆ ಬಂದೆ ಅಂದ್ರೆ, ನಾನು ಸುಮಾರು ನಾಲ್ಕು ಸಾರಿ ಆಯ್ತು ಅಂತ ಕಾಣುತ್ತೆ ನಾನು ಇದನ್ನು ಶುರು ಮಾಡ್ತೀನಿ, 3-4 ಸಾರಿ. ಆದ್ರೆ 23ನೇ ಕೀರ್ತನೆ 6 ವಚನಗಳನ್ನ ನಾನು ಅದರಲ್ಲಿ ರಕ್ಷಣೆಯ ವಿಷಯಗಳನ್ನು ತಿಳಿಸುವಾಗ ಅರ್ಧ ಗಂಟೆಯಲ್ಲಿ ನಾನು ಹೇಳ್ಬೋದು. ಆದ್ರೆ ಇದರ ಕುರಿತಾಗಿ ನಾನು ಧ್ಯಾನ ಮಾಡುವಾಗ, ಅದರ ಕುರಿತಾಗಿ ಯೋಚನೆ ಮಾಡುವಾಗ, ಅದರ ಒಂದೊಂದು ಅಂಶಗಳು ಎಷ್ಟೊಂದು ಮಹತ್ವದ ಎಂಬುದಾಗಿ ನಾನು ತಿಳಿಯಲಿಕ್ಕಾಯ್ತು. ಒಂದು ಚಿಕ್ಕ ವಿಷಯ, ನಾನು ಬರೀ ಜ್ಞಾನದಿಂದ ನಾನು ಕೇಳಿ ನನ್ನ ತಿಳುವಳಿಕೆಯನ್ನು ಮಾತ್ರ ಇಟ್ಟುಕೊಂಡು ನಾನು ಹೇಳುವಂಥದ್ರಲ್ಲಿ ಪ್ರಯೋಜನ ಇಲ್ಲ. ಆದ್ರೆ ಅದನ್ನ ಕರ್ತನಿಗೆ ಕೊಟ್ಟು ಅದಕ್ಕೆ ಕ್ಲಾಸಿಫಿಕೇಶನ್ ಸೈಕಾಲಜಿಕಲ್ ಆಗಿ ಬೇಕಾದಷ್ಟು ಸತ್ಯವೇದಲ್ಲೂ ಅದ್ರ ಬೇಕಾದಷ್ಟು ರೆಫರೆನ್ಸ್ ಇದೆ. ಆದ್ರೆ ನನಗೆ ಸಿಕ್ಕಿದಂತ ಒಂದು ಉದಾಹರಣೆ, ನಾನು ನೀಲಗಿರಿಯವನ್ರಿ. ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಕಾಡಿನಲ್ಲಿ. ಯಾಕಂದ್ರೆ ನನ್ನ ತಂದೆ ಮಳವಳ್ಳಿಲಿ ಓದಿ ಅಲ್ಲಿ ಸೆಟ್ಲ್ ಆದ್ರು. ಅಲ್ಲಿ ಹೋಗಿ ಮಿಷನರಿ ಆಗಿ, ಟೀಚರ್ ಆಗಿ ದೇವರ ವಾಕ್ಯವನ್ನು ಕೊಡ್ತಾ ಇದ್ರು. ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಅಲ್ಲೇ. ನಾವು ಒಂದು ಕಾರ್ ನೋಡ್ಲಿಲ್ಲ, ಒಂದು ಏನೂ ನೋಡ್ಲಿಲ್ಲ, ಎಲೆಕ್ಟ್ರಿಸಿಟಿ ನೋಡ್ಲಿಲ್ಲ, ಹೀಗೆ ಬೆಳೆದಂಥವ್ರು. ಆದ್ರೆ ನಮ್ಮಲ್ಲಿ ಯಾವಾಗಲೂ ಮಳೆ ಬೀಳ್ತಾ ಇತ್ತು. ಆವಾಗ ಈ ಕೊಳ್ಳಿಗಾಲದಿಂದ ನನ್ನ ದೊಡ್ಡಪ್ಪನ ಮಗ ಒಬ್ಬ ಬರ್ತಾ ಇದ್ದ ರಜೆಗಳಲ್ಲಿ. ಅವನು ಬಂದಾಗ ಹೊರಗಡೆ ಎಲ್ಲ ಮಳೆ, ಮನೆಯಲ್ಲಿ ಹಾರ್ತ್ ಎಂಬುದಾಗಿ ಹೇಳ್ತಾರೆ, ಅಂದ್ರೆ ಹಾಲ್ನಲ್ಲಿ ಒಂದು ಚಿಮ್ನಿಯನ್ನೇ ಹಾಕಿ ಅದರಲ್ಲಿ ಸೌದೆಗಳನ್ನು ಹಾಕಿ ಉರಿಸಿ ಅದರ ಮುಂದೆ ಕೂತು ನಾವು ಆಟ ಆಡ್ತಾ ಇದ್ವಿ. ಇವನಲ್ಲಿ ಕೂತ್ಕೊಳ್ಳೋ ಅವನು ಬಂದ್ರೆ ನಮಗ್ ಬಹಳ ಖುಷಿ, ಯಾಕಂದ್ರೆ ಕತೆ ಹೇಳ್ತಾನೆ ಅಂತ. ನಾವು ಮಕ್ಕಳು ಜಾಸ್ತಿ, 11 ಮಕ್ಕಳು, ಅದೊಂದು ಜೊತೆಯಲ್ಲಿ ಸಾಕಿದವ್ರು ಬಹಳ ಜನ ಇದ್ರು. ನಾವೆಲ್ಲ ಕಾಯ್ತಾ ಇದ್ವಿ.
ಅವನು ಹೇಳ್ತಾ ಇದ್ದಾನೆ ಮೈಸೂರು ವಿಷಯ ಹೇಳ್ತಾ ಇದ್ದ, ನಾವು ಮೈಸೂರು ನೋಡಿದ್ದಿಲ್ಲ. ಅವನು ಹೇಳ್ತಾ ಇದ್ದ ಮೈಸೂರಿನಲ್ಲಿ ಎಷ್ಟು ದೊಡ್ಡದು ಗೊತ್ತಾ, ಅಲ್ಲಿ ಒಂದೊಂದಾಗಿ ಹೇಳ್ದ ಅಲ್ಲಿ ದೊಡ್ಡ ಗಡಿಯಾರ ಇದೆ. ದೊಡ್ಡ ಗಡಿಯಾರ ನಮ್ಮ ಶಾಲೆಯ ಗಡಿಯಾರ, ನಮ್ಮ ಶಾಲೆಯ ಸುಮಾರು 1 ಅಡಿ ದೊಡ್ಡದು. ಅದೇ ದೊಡ್ಡ ಗಡಿಯಾರ ನಮ್ಮಲ್ಲಿ ನಾವು ನೋಡ್ತಾ ಇದ್ದಿದ್ದು. ನಮ್ಮ ಶಾಲೆ ಗಡಿಯಾರ ಅಲ್ಲ, ಆ ಗಡಿಯಾರ ಬಹಳ ಎತ್ತರವಾದದ್ದು. ಅದ್ರ ಸುತ್ತ ಕಾರ್ಗಳು ದಿವಸಕ್ಕೆ 1 ಗಂಟೆಗೆ 6 ಕಾರ್ ಹೋಗ್ತದೆ ಅನ್ನೋ. ನಾವು ಎಲ್ಲೋ ನಾವು 1 ತಿಂಗಳು 2 ತಿಂಗಳು ನಮ್ಮ ಪಾಸ್ಟ್ ಅಲ್ಲಿ ಹುಡ್ಕೊಂಡು ಬಂದ್ರೆ, ಆ ಕಾರಲ್ಲಿ ಬಂದಾಗ ನಾವು ಅವ್ರ ಮಾತು ಕೇಳ್ತಾ ಇಲ್ಲ, ಪ್ರಾರ್ಥನೆ, ಆ ಕಾರ್ನ ಮುಟ್ಟಿ ನೋಡಿ ಸಂತೋಷ ಪಡ್ತಾ ಅಂತ ಒಂದು ಹಿನ್ನೆಲೆಯವ್ರು ನಾವು. ಆದ್ರೆ ಅಪ್ಪ ಅಮ್ಮ ಬಹಳ ಚಂದವಾದ ರೀತಿಯಲ್ಲಿ ಬೆಳೆಸಿದ್ರು. ಅವರು ಹೇಳಿದಂತ ಒಂದು ವಾಕ್ಯ ಹೀಗಿದೆ, ಏನಂದ್ರೆ ಮೈಸೂರಿನಲ್ಲಿ ಒಂದು ದೊಡ್ಡ ಚರ್ಚ್ ಇದೆ. ಆ ದೊಡ್ಡ ಚರ್ಚ್ ಎಷ್ಟು ದೊಡ್ಡದು, ನಮ್ಮ ಶಾಲೆ ಎಷ್ಟು ದೊಡ್ಡದು? ಇಲ್ಲ, ಆ ಚರ್ಚ್ ಹತ್ರ ಹೋದ್ರೆ ಅದ್ರ ಬುಡದಲ್ಲಿ ನಿಂತು ತಲೆ ಎತ್ತಿ ನೋಡಿದ್ರೆ ತಲೆ ಮೇಲಿರುವಂತ ಟೊಪ್ಪಿ ಕೆಳಗಡೆ ಬೀಳ್ತದೆ ಎಂಬುದಾಗಿ. ಅದನ್ನು ಪರೀಕ್ಷೆ ಮಾಡ್ಲಿಕ್ಕಾಗಿ ಮನೆ ಎದುರುಗಡೆ ಒಂದು ನೀಲಗಿರಿ ತೈಲದ ಮರ ಇತ್ತು, ಬಹಳ ವರ್ಷಗಳಿಂದ ಇದ್ದದ್ದು, ಬಹಳ ದೊಡ್ಡದು. ನಾನು ಅದನ್ನು ನೋಡಿ ಎಷ್ಟು ಹತ್ರ ಇರುವ ದೂರದಿಂದ ನೋಡುವಾಗ ಮರ, ಆದ್ರೆ ಅದ ಹತ್ರ ಹೋಗ್ಬೇಕಲ್ಲ ಅಂತೇಳಿ ಅಪ್ಪ ಅದ್ರ ಹ್ಯಾಟ್ ಇಟ್ಕೊಂಡು ಆ ಬುಡದ ಹತ್ರ ಹೋಗಿ ಅದರ ತುದಿಯನ್ನು ನೋಡ್ಲಿಕ್ಕೆ ಹೋದಾಗ ಹ್ಯಾಟ್ ಬಿತ್ತು. ಇಷ್ಟು ದೊಡ್ಡದ. ಪೌಲನು ಆ ಶಿಲುಬೆ ಹತ್ರ ಬಂದಾಗ ದೇವರ ಆ ವಿವರವಾದ ವಾಕ್ಯ ನೋಡಿದಾಗ ತನ್ನ ತಗ್ಗಿಸ್ಕೊಳ್ತಾನ್ರಿ. ನಾನು ಯಾಕೆ ಇದನ್ನು ಹೇಳಿದೆ ಅಂದ್ರೆ, ನನ್ನ ಜೀವಿತದಲ್ಲಿ ಆದಂತ ಒಂದು ಕರಾರುಕ್ಕಾದಂತ ತಿರುವುಗಳಲ್ಲಿ ಇದು ಕೂಡ ಒಂದು. ಬಹಳ ಜಂಬದಿಂದ ಓದ್ದವನು, ಮೈಸೂರಲ್ಲಿ ಓದ್ದವನು, ಕಾಲೇಜಲ್ಲಿ ಓದ್ದವನು, ಮತ್ತೆ ಥಿಯಾಲಜಿ ಓದ್ದವನು, ದೊಡ್ಡ ಕೆಲಸದಲ್ಲಿದ್ದವನು, ಎಲ್ಲ ಇದ್ದವನು. ಆದ್ರೆ ನನ್ನನ್ನ ಮಕ್ಕಳ ಮಧ್ಯದಲ್ಲಿ ಸೇವೆ ಮಾಡ್ಲಿಕ್ಕೆ ಆರಿಸ್ಕೊಂಡಾಗ ತಮಾಷೆ ಮಾಡಿದ್ರು ಎಲ್ಲ. ಅದೇ ನನಗಂತ ಒಂದು ವಾಕ್ಚಾತ್ರ್ಯ ಎಲ್ಲ ಹಾಡ್ಲಿಕ್ಕೇನು ಗೊತ್ತಿಲ್ಲ. ಆದ್ರೆ ಆವಾಗ ನೋಡುವಾಗ ನಾನು ದೇವರ ಹತ್ರ ಹೋದೆ ರೀ. ಸ್ವಾಮಿ ನನಗೆ ತಿಳಿಸ್ಕೊಡು. ಹಾಗೆ ದೇವ್ರು ಕೊಟ್ಟಿದ್ದೇನೆಂದ್ರೆ, ನೀನು ವಿವರವಾಗಿ ಅದನ್ನ ತಿಳ್ಕೊ, ಬೇರೆಯವ್ರಿಗೆ ಹೇಳುವಂಥದ್ದು ಅರ್ಥ ಮಾಡಿ ಕೊಡುವ ಹಾಗೆ, ಅವ್ರು ಕೇಳದೆ ಹೋಗ್ಲಿ, ನಿನಗೆ ಅರ್ಥವಾದಂಥದ್ದು ನೀನು ಸಾಕ್ಷಿಯಾಗಿ ಹೇಳು ಎಂಬುದಾಗಿ. ಈ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಈ 23ನೇ ಕೀರ್ತನೆ ಶುರು ಮಾಡಿದೆ. ನಾನು ವಿಷಯಕ್ಕೆ ಬರ್ತೇನೆ, ಯಾಕಂದ್ರೆ ಬರೀ 25 ನಿಮಿಷ ಇದೆ. ವಿಷಯಕ್ಕೆ ಬರ್ತೇನ್ರಿ. ಈ 3 ವಿಧವಾದಂತ ಸತ್ಯಾರ್ಥಗಳು ಕ್ರಿಸ್ತಿಯ ರೀತಿಯಲ್ಲಿ, ಕ್ರಿಸ್ತಿಯ ನಂಬಿಕೆಗೆ ಮೂಲಭೂತವಾದ ಸತ್ಯತೆಗಳು, 3 ಸತ್ಯತೆಗಳು. ನಾನು ಅದನ್ನ ವಿವರಿಸುವಾಗ ಹೀಗೆ ನೋಡಿದೆ. ಸತ್ಯದ ಆರಂಭದಿಂದ ನಾನು ಓದ್ತಾ ಬರುವಾಗ ಆ 3 ವಿಧವಾದಂತ ಸತ್ಯತೆಗಳು, ಅದು ಆ ಸತ್ಯದಲ್ಲಿ ಎಲ್ಲಾ ಕಡೆ ಇರೋದನ್ನ ನಾನು ನೋಡಿದೆ. ಅದರಲ್ಲೂ ವಿಶೇಷವಾಗಿ 23ನೇ ಕೀರ್ತನೆ ಬಹಳ ಸ್ಪಷ್ಟವಾಗಿರುವಂಥದ್ದು ನಾನು ನೋಡಿದಾಗ ಅದನ್ನ ಕುರಿತು ಸ್ವಲ್ಪ ಆಳವಾಗಿ ಅಭ್ಯಾಸ ಮಾಡುವಾಗ ಅದರ ಮುಖಾಂತರವಾಗಿ ಬಹಳ ಜನರಿಗೆ ಆಶೀರ್ವಾದ ಆಯ್ತು. ನಾನು ಎಲ್ಲೇ ಹೋಗ್ಲಿ ವಾಯ್ಸ್ ಮ್ಯೂಟ್ ಆಗಿದೆ ಅವ್ರದ್ದು. ನನ್ನದ ಕ್ಷಮಿಸಿ ಈಗ ಓಪನ್ ಆಯ್ತು. ಅದು ಕೈ ತಪ್ಪಿ ಅದೆಲ್ಲಾಗಿತ್ತು. ಹೀಗಾಗಿ ನಾನು ಇದನ್ನ ಆಳವಾಗಿ ಕುರಿತು ಹಿನ್ನೆಲೆಯನ್ನ ಕಲೀಲಿಕ್ಕೆ ಪ್ರಯತ್ನ ಪಟ್ಟಾಗ ಅನೇಕ ಹೊಸ ವಿಷಯಗಳು ನನಗೆ ಗೊತ್ತಾಯ್ತು. ಉದಾಹರಣೆಗೆ ನಾನು ಮುಂದುವರಿಸ್ತೇನೆ. ಸತ್ಯವೇದದಲ್ಲಿ ನಾನು 2 ಪ್ರಾಮುಖ್ಯವಾದಂತ ಅಂಶಗಳಲ್ಲಿ ಸ್ಪಷ್ಟವಾದಂತ ದೇವರ ಚಿತ್ತ, ರಕ್ಷಣೆಯ ಕುರಿತಾಗಿ ತಿಳಿಸುವಂತ ಸ್ಪಷ್ಟವಾದ ಚಿತ್ರ. ನಾನು ಅದಕ್ಕೆ ಪುಸ್ತಕಗಳು ಬರೆದೆ, ಸುಮಾರು ಪುಸ್ತಕಗಳು ಬರೆದೆ, ಟಿವಿಯಲ್ಲಿ ಅನೇಕ ಪ್ರೋಗ್ರಾಮ್ಗಳು ಕೊಟ್ಟೆ, ಬಹಳ ಜನರಿಗೆ ಅದು ಮುಟ್ಟಿತ್ತು. ಪತ್ರಿಕೆಗಳು ಸಿಕ್ಕಾಪಟ್ಟೆ ಅವರ ಡಿಮ್ಯಾಂಡ್ ಇತ್ತು. ಆದ್ರೆ ಈಗ ನನಗೆ ಕೈ ಕಾಲೆಲ್ಲ ಮುರಿದಿದೆ, ಏನು ಮಾಡ್ಲಿಕ್ಕೆ ಆಗಲ್ಲ, ವಯಸ್ಸಾಗಿದೆ, ಈಗ ನಿಲ್ಸಿದ್ದೇನೆ. ಇದರಲ್ಲಿ ನಾನು ನೋಡುವಾಗ ದೇವರು ತೋರಿಸಿದಂತ 2 ಪ್ರಾಮುಖ್ಯವಾದಂತ ಅಂಶಗಳು, ದೇವರ ಮೂಲ ಉದ್ದೇಶವಾದಂತ ಮಾನವರಿಗೆ ರಕ್ಷಣೆ ಕೊಡುವಂಥದ್ದು, ರಕ್ಷಣೆಯ 3 ಹಂತಗಳನ್ನು ಕುರಿತು ತಿಳಿಸುವಂಥದ್ದು ಆದಿಯಿಂದ ಇರುವಂಥದ್ದು ನೋಡ್ತೇವೆ. ಉದಾಹರಣೆಗೆ 23ನೇ ಕೀರ್ತನೆ ಅಂತಾನೆ ಪ್ರಾರಂಭ ಮಾಡುವಾಗ ಕುರಿ ಅನ್ನುವಂತ ಶಬ್ದ
ಎಲ್ಲಿಂದ ಬರ್ತದೆ ಅಂತ ನೋಡಿದ್ರೆ ಸತ್ಯವೇದದಲ್ಲಿ ಆರಂಭದಿಂದ ನೋಡು, ಅದು ಏದೇನ್ ತೋಟದಲ್ಲೇ ಶುರು ಆಯ್ತು. ಏದೇನಿಂದ ಹೊರಗಡೆ ಬರುವಾಗಲೇ ಕುರಿ ಅಂತ ಗೊತ್ತಾಯ್ತು, ಬಲಿ ಆದಂತ ಕುರಿ. ಆದಮ ಹವ್ವಳಿಗೆ ಅವ್ರಿಗೆ ಡ್ರೆಸ್ ಹಾಕ್ಲಿಕ್ಕೆ ಕುರಿಯನ್ನು ಇದು ಮಾಡಿದ್ರು, ಅದರ ಚರ್ಮವನ್ನು ಹಾಕಿದ್ರು. ಅಲ್ಲಿಂದ ಮುಂದೆ ಬರುವಾಗ ಹೇಬೆಲ, ಕಾಯಿನ ಹೇಬೆಲ ದೇವರನ್ನ ಮೆಚ್ಚಿದ್ದು ಕುರಿಯನ್ನು ಬಲಿ ಕೊಡುವುದರ ಮುಖವಾಗಿ. ಇನ್ನು ಮುಂದೆ ನೋಡುವಾಗ ಆತನ ಅನೇಕ ವಿಷಯಗಳು ನೋಡುವಾಗ ದೇವರಿಗೆ ಪ್ರಥಮವಾಗಿ ದೇವರನ್ನು ಕೊಂಡಾಡಿದ್ದು ಕುರಿಯನ್ನು ಬಲಿಯಾಗಿ ಕೊಡುವುದರ ಮುಖಾಂತರವಾಗಿ. ಮತ್ತು ಅಲ್ಲಿಂದ ನಾನು ಮೊದಲನೇ 5 ಪುಸ್ತಕಗಳಾದ ಕಾಂಡಗಳು, ಧರ್ಮಶಾಸ್ತ್ರದ ಕಾಂಡಗಳಲ್ಲಿ ನೋಡುವಾಗ ದೇವರು ತನ್ನ ಪರಿಶುದ್ಧತೆ ಏನೇನ್ ತೋಟದಲ್ಲಿರುವಾಗ ತಾನು ಎಷ್ಟೊಂದು ಪರಿಶುದ್ಧನು ಎಂಬುದನ್ನು ತೋರಿಸ್ಕೊಡ್ಲಿಕ್ಕೆ ಅಲ್ಲಿರೋರ್ಗೆ ಅರ್ಥ ಆಗ್ಲಿಲ್ಲ. ಆತನು ಹೇಳ್ದ ಆ ಒಂದೊಂದದಲ್ಲಿ ನಾನೇ ಯೆಹೋವನು ಎಂಬುದಾಗಿ ತಿಳಿಸ್ತಾ ಬಂದ. ಆದ್ರೆ 5 ಕಾಂಡಗಳಾದ ನಂತರ, ಯೆಹೋಶುವನ ಆದ ನಂತರ ಅಲ್ಲಿಂದ ಬರುವಾಗ ಅದು ಯೆಹೋವನಿಂದ ತೋರಿಸ್ತಾ ಬಂದ್ರು. ಅಂದ್ರೇನು, ದೇವರು ನಾನೇ ದೇವರು ಅನ್ನುವಾಗ ದೇವರು ತನ್ನ ಒಂದು ಮಹಾಮಹಿಮತ್ವವನ್ನ ತೋರಿಸ್ತಾ ಬಂದ. ಅದರಲ್ಲಿ ನಾವು ನೋಡುವಾಗ ದೇವರು ಪ್ರತಿಯೊಂದೊಂದು ಸಾರಿ ಪ್ರತಿಯೊಂದೊಂದು ಯಜ್ಞದಲ್ಲೂ ಆತನು ಪ್ರಕಟಪಡಿಸುವಾಗ ಯಜ್ಞವನ್ನು ಕೇಳ್ತಾನೆ, ಕುರಿಯ ಯಜ್ಞವನ್ನ. ಹಾಗಿದ್ರೆ ಒಂದು ಕುರಿಗೆ ಬಹಳ ಪ್ರಾಮಿನೆನ್ಸ್ ಇತ್ತು, ಅಥವಾ ಬಹಳ ಒಂದು ಸ್ಥಾನ ಇತ್ತು. ಯಾಕಂದ್ರೆ ದೇವರನ್ನ ತೃಪ್ತಿಪಡಿಸುವಂಥದ್ದು. ನಾವು ಹೀಗೆ, ನಾನು ವಿಶ್ವಾಸಿಗಳಾದಂಥ ನಿಮಗೆ ಅದನ್ನು ವಿವರಿಸಿ ಹೇಳುವಂಥದ್ದು ಅವಶ್ಯಕತೆ ಇಲ್ಲ. ನಾವು ಆರಂಭದಿಂದ ನಾವು ಆಲೋಚನೆ ಮಾಡುವಾಗ ದೇವರಿಗೆ ಯಜ್ಞವಾಗಿ ಸಮರ್ಪಿಸ್ತಾ ಇದ್ದುದು ಕುರಿಗಳು. ಎಲ್ಲಿಂದ ಶುರು ಆಗ್ತದೆ? ಮೊದಲಿಂದ ಶುರು ಆಗ್ತದೆ. ಹೇಬೆಲ್ನ ಅಲ್ಲಿಂದ ಮುಂದೆ ಬರುವಾಗ ಒಂದೊಂದು ಅಂಶಗಳಲ್ಲಿ ನಾವು ನೋಡ್ತಾ ಬರುವಾಗ ಹೇಗೆ ದೇವರು ಈ ಕುರಿಯ ರಕ್ತಕ್ಕೆ ಅಷ್ಟೊಂದು ಪ್ರಾಮಿನೆನ್ಸ್ ಕೊಟ್ರು. ಐಗುಪ್ತದಿಂದ ಬಿಡುಗಡೆ ಮಾಡಿದಾಗ ಕುರಿಯನ್ನ ಕೊಟ್ರು, ಕುರಿಯ ರಕ್ತವನ್ನು ತೋರಿಸಿದ್ರು. ಮತ್ತೆ ಅಬ್ರಾಮನು ಆಹಾರ ಮಾಡುವಾಗ ಆತನು ಕುರಿಯನ್ನು ಬಲಿ ಕೊಟ್ಟ. ಮತ್ತೆ ಇಸಾಕನು, ಹೀಗೆ ಒಂದೊಂದು ನೋಡುವಾಗ ಕುರುಬರ ವಿಷಯದಲ್ಲಿ ಕೊಡ್ತಾ ಬಂದ. ಇನ್ನೂ ನಾವು ಕೀರ್ತನೆಗಳಲ್ಲಿ ನಾವು ನೋಡುವಾಗ ಕೀರ್ತನೆಗಳಲ್ಲಿ ಸುಮಾರು ಒಂದು 5-6 ಕಡೆಗಳಲ್ಲಿ ಈ 3 ವಿಧವಾದಂತಹ ರಕ್ಷಣೆಯನ್ನು ನಾವು ನೋಡ್ತೇವೆ. ನಾನು ಅದನ್ನು ಮುಂದೆ ವಿವರವಾಗಿ ನಾನು ಹೇಳಲಿಕ್ಕೆ ತಿಳಿಸ್ತೇನೆ, ಈಗಲ್ಲ. ಹಾಗಿದ್ರೆ ನಾನು ಇದನ್ನು ಸತ್ಯವೇದದಲ್ಲಿ 2 ಭಾಗಗಳಲ್ಲಿ ದೇವರು ತನ್ನ ಈ 3 ವಿಧವಾದಂತಹ ರಕ್ಷಣೆಯನ್ನು ತಿಳಿಸ್ತಾನೆ. ಒಂದು ಕುರಿಯ ವಿಷಯದಲ್ಲಿ, ಎರಡನೇದು ಕುರಿಯ ಯಜ್ಞದ ವಿಷಯದಲ್ಲಿ, ಎರಡನೇದು ನದಿಗಳ ವಿಷಯದಲ್ಲಿ. ನಮಗ್ ಗೊತ್ತಿದೆ, ಸತ್ಯವೇದದಲ್ಲಿ ಆರಂಭದಲ್ಲಿ ಮೊದಲನೇ ವಚನ, ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು ಅಂತ ಇದೆ. ಎರಡನೇ ವಚನದಲ್ಲಿ ಅದರಲ್ಲೇ ಮುಂದಿನ ಭಾಗದಲ್ಲಿ ಭೂಮಿಯು ಬರಿದಾಗಿಯೂ ಭೂಮಿಯು ಕ್ರಮವಿಲ್ಲದೆ ಬರಿದಾಗಿ ಹೋಯ್ತು ಅಂತ. ಈ ಎರಡರ ಮಧ್ಯದಲ್ಲಿ ಕೋಟ್ಯಾಂತರ ವರ್ಷಗಳು ನಡೀತು ಎಂಬುದನ್ನ ಸ್ಪಷ್ಟವಾಗಿ ತಿಳಿಸ್ತದೆ. ಹಾಗಿದ್ರೆ ದೇವರು ಆದಿಯಲ್ಲಿ ಲೋಕವನ್ನು ಸೃಷ್ಟಿ ಮಾಡಿದಾಗ ಆತನು ಎಲ್ಲವನ್ನ ಸಮೃದ್ಧಿಯಾಗಿ ಮಾಡಿದ್ದ. ಆದ್ರೆ ನಾವು ಹೆಜ್ಕೇಲ್ ಗ್ರಂಥ 28ನೇ ಅಧ್ಯಾಯದಲ್ಲಿ ಓದುವ ಪ್ರಕಾರವಾಗಿ ಲೂಸಿಫರ್ನು ಅಷ್ಟೊಂದು ಪ್ರಖ್ಯಾತನಾದಂತ ಸೌಂದರ್ಯ ಪೂರ್ತಿ ಬಹಳ ಬುದ್ಧಿವಂತನಾದಂಥವನು ದೇವರಿಗಿಂತ ತಾನು ದೊಡ್ಡವನು ಎಂಬುದಾಗಿ ಹೇಳಿದಾಗ ಆತನು ತಳ್ಳಲ್ಪಟ್ಟ ನಂತರ ಆತನ ದೂತರು ತಳ್ಳಲ್ಪಟ್ಟಾಗ, ಭೂಮಿ ಅಂದ್ರೆ ಬರೀ ಭೂಮಿ, ನಮ್ಮ ಇಲ್ಲಿ ಕಾಣುವಂತ 5 ಕಾಂಡಗಳಿರುವಂಥದ್ದು ಮಾತ್ರ ಅಲ್ಲ, ದೇವರು ಸಾವಿರಾರು ಕೋಟ್ಯಾನು ಕೋಟಿ ಧ್ರುವಗಳನ್ನು ಉಂಟು ಮಾಡಿದ್ರು. ಅದಕ್ಕೆ ಉದಾಹರಣೆ ಹಿನ್ನೆಲೆಯನ್ನು ನಾವು ಓದುವಾಗ ನಾವು ಈ ಭೂಮಿಯಲ್ಲಿ ಮಾತ್ರ ಜನರನ್ನು ನೋಡ್ತೇವೆ, ಭೂಮಿಯಲ್ಲಿ ಮಾತ್ರ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಸೆಟ್ ಆಗಿರೋದನ್ನು ನೋಡ್ತೇವೆ. ಈಗ ಚಂದ್ರಲೋಕವನ್ನು ನೋಡಿದ್ರು, ಅಲ್ಲಿ ನೋಡುವಾಗ ಅಲ್ಲಿ ಯಾವುದೂ ಇಲ್ಲ. ಆದ್ರೆ ಇನ್ನು ಬೇರೆ ಬೇರೆ ಧ್ರುವಗಳಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾದ ದೇವರು ತಳ್ಳಿದಾಗ ಎಲ್ಲಾ ಧ್ರುವಗಳಲ್ಲಿ ಸೈತಾನ್ನ ಕಡಿಯೋರು ಅಥವಾ ದೇವದೂತರು, ತಳ್ಳಲ್ಪಟ್ಟ ದೇವದೂತರು ತುಂಬಿದ್ರು ಎಂಬುದಾಗಿ ನಾವು ಹಿನ್ನೆಲೆಗಳಲ್ಲಿ ನೋಡ್ಬೋದಾಗಿತ್ತು. ಇನ್ನೂ ನಾವು ಹಿಂದೆ ನೋಡುವಾಗ ಈ ಏಲಿಯನ್ಸ್ ಎಂಬುದಾಗಿ ನಾವು ಕೇಳಿದ್ದೀವಲ್ಲ, ಅದು ಚಂದ್ರಲೋಕಕ್ಕೆ ಹೋದಾಗ ಅವ್ರು ನೋಡಿದ್ರು ಎಂಬುದಾಗಿ. ಮತ್ತು ಭೂಗರ್ಭ ಶಾಸ್ತ್ರಜ್ಞರನ್ನು ನೋಡುವಾಗ ಹಿಂದಿನ ಕಾಲದಲ್ಲಿ ಏಲಿಯನ್ಸ್ ಜೊತೆ
ಏಲಿಯನ್ಸ್ ಮುಖಾಂತರವಾಗಿ ಮನುಷ್ಯರ ಪುತ್ರಿಯರನ್ನ ಅವರು ಮೋಹಿಸಿ ಏಲಿಯದ ಸೈತಾನ ಕಡಿಯೋರು ಆದಾಗ ಅವರು ಸುಮಾರು 25 ಅಡಿ ಉದ್ದ ಇದ್ದಂಥವ್ರು. ಇನ್ನೂ ನಾವು ನೋಡುವಾಗ ಸತ್ಯವೇದದಲ್ಲಿ ಇಬ್ಬರು ವ್ಯಕ್ತಿಗಳನ್ನ ನಾವು ನೋಡ್ತೇವಲ್ಲ. ಯೆಹೋಶುವನನ್ನ ನೋಡ್ಲಿಕ್ಕೆ ಕಳಿಸುವಾಗ ಇಬ್ಬರು ನೆಫಲಿಯರು ಮತ್ತು ಅನಾಕ್ಯರು ಬಹಳ ರಾಕ್ಷಸ ರೀತಿಯಲ್ಲಿ. ಇವರು ಹೇಗೆ? ಇನ್ನೂ ನಾವು ನೋಡುವಾಗ ದೇವರು 6 ದಿನಗಳು ಸೃಷ್ಟಿ ಕಾರ್ಯ ಮಾಡಿದ್ದು ಅಂದಾಗ ನಾವು ಓದ್ತೇವೆ. ದಿನಗಳು ಎಂಬುದಾಗಿ ಹೇಳೋ 24 ಗಂಟೆಗಳ ಅಲ್ಲ. ಕರ್ತನ ದೃಷ್ಟಿಯಲ್ಲಿ 1000 ವರ್ಷಗಳು ಒಂದು ದಿವಸಕ್ಕೆ ಸಮ ಎಂಬುದಾಗಿ. ಹಾಗಿದ್ರೆ ದೇವರು ಭೂಮಿಯನ್ನ ತನ್ನ ಸೃಷ್ಟಿಯನ್ನ ಸರಿಪಡಿಸ್ಲಿಕ್ಕೆ ಅಥವಾ ಸುಮಾರು 6000 ವರ್ಷಗಳಾಯ್ತು ಎಂಬುದಾಗಿ ನೋಡ್ತೇವೆ. ಒಂದೊಂದು ವರ್ಷದಲ್ಲಿ ನಾವು ನೋಡ್ತಾ ಬರುವಾಗ ಅದಕ್ಕೆ ಉದಾಹರಣೆ ನೋಡುವಾಗ ದೇವರು ಭೂಮಿಯನ್ನ 3ನೇ ದಿವಸದಲ್ಲಿ ಸೃಷ್ಟಿ ಮಾಡುವಾಗ ದೇವರು ಅದರ ಸ್ಥಳಗಳಲ್ಲಿ ಎಲ್ಲ ಮರಗಳು ಗಿಡಗಳು ಎಲ್ಲ ಬೆಳಿಲಿಕ್ಕೆ ಹೇಳಿದ್ರು. ಅದರ ಅರ್ಥ ಏನು? ಆದಿಯಲ್ಲಿ ಸೃಷ್ಟಿ ಮಾಡಿದ್ದು ಎಲ್ಲಾ ನಾಶವಾಗಿ ದೂತರು ಸೈತಾನ ತಳ್ಳಲ್ಪಟ್ಟಂತ ದೂತರ ಮುಖಾಂತರವಾಗಿ ಭೂಮಿ ಎಲ್ಲ ಅಲ್ಲಕಲ್ಲೋಲ ಆದ ನಂತರ, ಕ್ರಮವಿಲ್ಲದೆ ಬರೆದಾಗಿ ಹೋದ ನಂತರ ದೇವರು ಆ ಭೂಮಿಯ ಮಧ್ಯದ ಭಾಗವಾದಂತ ಮೆಸೊಪೊಟೋಮಿಯಾ ಅಥವಾ ಈಗ ಇರಾಕ್ ಪ್ರದೇಶದಲ್ಲಿ ದೇವರು ಅಲ್ಲಿ ಶುರು ಮಾಡಿದ್ರು. ಉದಾಹರಣೆಗೆ ನಿನ್ನೆ ನಾನು ಓದ್ತಾ ಇದ್ದೆ, ಸುಮಾರು 19 ಕಡೆಗಳಲ್ಲಿ ಇರಾಕ್ನಲ್ಲೇ ಎಲ್ಲ ಇತ್ತು. ಅಬ್ರಾಹ್ಮನು ಹುಟ್ಟಿದ್ದು, ಮತ್ತೆ ಬಾಬೆಲ್ ಕಟ್ಟಿದ್ದು, ಮತ್ತೆ ಸತ್ಯವೇದದಲ್ಲಿ ಇರುವಂತ ಸುಮಾರು 19 ಸಂದರ್ಭಗಳಲ್ಲಿ ಇರಾಕ್ನಲ್ಲಿ ಆಯ್ತು. ಮೆಸೊಪೊಟೋಮಿಯಾ ಎಂಬುದಾಗಿ ಈಗ ಕರೀತಾರೆ. ಇರಾಕ್ನಲ್ಲಿ ಇರುವಂತ ಸ್ಥಳ ಅದು ಎಲ್ಲಿತ್ತು ಅಂದ್ರೆ ಭೂಮಧ್ಯದಲ್ಲಿ 0 ಡಿಗ್ರಿ ಅಥವಾ 0 ಡಿಗ್ರಿ ರೇಖಾಂಶ ಅಥವಾ ರೇಖಾಂಶ ಅಂದ್ರೆ ಆಟಿಟ್ಯೂಡ್ ಅದರಲ್ಲಿ ಇತ್ತು. ಭೂಮಿಯ ಮಧ್ಯದಲ್ಲಿ ಅದು ಪ್ರಾರಂಭ ಆಯ್ತು ಎಂಬುದಾಗಿ ನೋಡ್ತೇವೆ. ಸರಿ, ನಾವು ವಿಷಯಕ್ಕೆ ಬರೋಣ. ದೇವರು ನಾನು ದೇವರು, ನನ್ನನ್ನು ನೋಡ್ಲಿಕ್ಕೆ ಇಷ್ಟೆಲ್ಲ ನನಗೆ ಪ್ರತಿಯೊಂದೊಂದಕ್ಕೂ ಬೇರೆ ಬೇರೆ ರೀತಿಯ ಯಜ್ಞಗಳನ್ನು ಮಾಡ್ಬೇಕು ಕುರಿಯನ್ನು ಉಪಯೋಗಿಸಿದ್ರು. ಅದಾದ ನಂತರ ನಾವು ಹಳೆ ಒಡಂಬಡಿಕೆಯಲ್ಲಿ ಯೆಹೋಶುವನ ಗ್ರಂಥದಿಂದ ಕಡೆಯವರೆಗೂ ಮಲಾಖಿಯನ ಗ್ರಂಥದವರೆಗೂ ದೇವರಿಗೆ ಯಜ್ಞಾರ್ಪಣೆ ಮಾಡ್ತಾ ಇದ್ದಿದ್ದು ಕುರಿಯನ್ನ ಮುಖಾಂತರವಾಗಿ. ಅದರಲ್ಲೂ ಕೆಲವಾರು ಸಂದರ್ಭಗಳಲ್ಲಿ ದೇವರು ಆ ಕುರಿಯ ಯಜ್ಞಾರ್ಪಣೆ ಮಾಡುವಾಗ ಯಾಕೆ ಮಾಡ್ತಾ ಇದ್ರು ಎಂಬುದಾಗಿ ಹೇಳಿದ್ರೆ, ದೇವರು ತನ್ನ ಒಂದು ರಕ್ಷಣಾ ಕಾರ್ಯಕ್ಕಾಗಿ ಮಾಡಿದ್ರು. ಈ ರಕ್ಷಣಾ ಕಾರ್ಯ ಎಲ್ಲಿ ಪ್ರಾರಂಭ ಆಯ್ತು ಆಲೋಚನೆ ಬಂತು ಅಂದ್ರೆ, ದೇವರು ಮನುಷ್ಯನನ್ನು ತಳ್ಳಿದಾಗ ಆ ಭೂಮಿ ನದಿ 4 ಕವಲುಗಳಾಯ್ತು ಒಂದು ನೋಡ್ತಾರೆ. ಅದರಲ್ಲಿ 4 ಕವಲು ಮೊದಲನೇದು ಪಿಶೋನ್ ಎಂಬುದಾಗಿ ಹೇಳುವಾಗ ಅದು ಕೃಪೆ ಎಂಬುದಾಗಿ, ಪಿಶೋನ್, ಗೀಹೋನ್, ಹಿದ್ದೆಕೇಲ್, ಯೂಫ್ರಟಿಸ್ ಎಂಬ ಒಂದೊಂದಕ್ಕೂ ಬೇರೆ ಬೇರೆ ಅರ್ಥಗಳಿರುವಂಥದ್ದು, ಎಲ್ಲವೂ ಕೃಪೆಯ ಕುರಿತಾಗಿ ತಿಳಿಸುವಂಥದ್ದು ಅಥವಾ ದೇವರು ತನ್ನ ದೈವತ್ವವನ್ನು ತೋರಿಸಿದ್ದು. ನಾವು ಅಲ್ಲಿಂದ ನೋಡುವಾಗ ದೇವರು ಕೇಳಿದಂತ ಒಂದೊಂದು ಯಜ್ಞಗಳಲ್ಲಿ ಈ ಬಿಡುಗಡೆ, ಒಬ್ಬ ಮನುಷ್ಯನಿಗೆ ಅಥವಾ ಒಬ್ಬ ಪಾಪಿಗೆ ಬಿಡುಗಡೆಯ ವಿಷಯದಲ್ಲಿ ತಿಳಿಸ್ತಾ ಬರ್ತಾ ಇದ್ದಾನೆ. ಅದು ಆಳವಾಗಿ ನಾವು ಚಿಂತಿಸಾಗಿದ್ರೆ ಅದರ ವಿಷಯಕ್ಕೆ ಬರೋಣ. ನಾವು 23ನೇ ಕೀರ್ತನೆ ಎಂಬುದಾಗಿ ಹೇಳುವಾಗ ಕಳೆದ ಸಾರಿ ನಾನು ಕ್ಲುಪ್ತವಾಗಿ 1-2 ಅಂಶಗಳನ್ನು ಮಾತ್ರ ಬಹಳ ಲಘುವಾಗಿ ಹೇಳಿದೆ. ಅದ್ರಲ್ಲಿ ಯಾವ್ದಂದ್ರೆ 23ನೇ ಕೀರ್ತನೆ ಆರಂಭದಲ್ಲಿ ಕರ್ತನು ನನಗೆ ಕುರುಬನು ಎಂಬುದಾಗಿ. ಈ 23ನೇ ಕೀರ್ತನೆ ಅಂತ ಕೊಟ್ಟವ್ರು ಯಾರು ಅಂತ ನಾವು ಯೋಚನೆ ಮಾಡುವಾಗ ಅದು 2228 ಈಗ ಕ್ರಿಸ್ತ ಶಕ 1228ನೇ ವರ್ಷದಲ್ಲಿ ಸ್ಟೀಫನ್ ಲಾಂಗ್ಟನ್ ಎಂಬಂತ ಒಬ್ಬ ಪಂಡಿತನು ಆತನು ಅದನ್ನ ಅಧ್ಯಾಯಗಳಾಗಿ ಮಾಡಿದಾಗಿ ಮತ್ತು 1448ರಲ್ಲಿ ರಬ್ಬಿ ನೇದನ್ ಎನ್ನುವುದು ವಚನಗಳನ್ನ ಡಿವೈಡ್ ಮಾಡಿದ್ರು ಅಂತ. ಅದಕ್ಕಿಂತ ಹಿಂದೆ ಹಿಂಗಿತ್ತು ಸತ್ಯವೇದ ಎಲ್ಲ ಒಂದು ಪುಸ್ತಕದ ಉಪಾದಿಯಲ್ಲಿ ಅದಿಲ್ಲಿ ಯಾವ ಒಂದು ಡಿವೈಡ್ ಎಲ್ಲ ಕಂಬೈಂಡ್ ಆಗಿತ್ತು. ಹಾಗಿದ್ರೆ ಸತ್ಯವೇದದಲ್ಲಿರುವಂತ ವಿಷಯಗಳಲ್ಲಿ ದೇವರು ಅದರಲ್ಲಿ ಕೆಲವು ನನಗೆ ಅತಿ ಸಾಮಾನ್ಯವಾದಂತ ನನಗೆ ಅರ್ಥವಾಗುವಂತ ರೀತಿಯ ಕೆಲವಾರು ಅಂಶಗಳನ್ನು ಮಾತ್ರ ಸೇರಿಸ್ರಿ. ಇಲ್ಲಾಂದ್ರೆ ದೇವರ ಕೊಟ್ಟಂತ
ಆಜ್ಞೆಗಳು ಅಥವಾ ಪ್ರಪಂಚದ ಇಡಿಲಾರದಷ್ಟು ಬೇಕಾದಷ್ಟು ವಿಷಯಗಳಿದೆ. ಈಗ ಉದಾಹರಣೆಗೆ ಹಿನ್ನೆಲೆಗಳನ್ನ, ಪೂರ್ವ ವಿಷಯಗಳನ್ನ ನಾವು ನೋಡುವಾಗ ಅದರಲ್ಲಿ ಅನೇಕ ಪೂರ್ವ ಕಾಲದ ಅಥವಾ ಹಳೆಯ ಒಡಂಬಡಿಕೆಯ ಕಾಲದ ಭಾಷೆಗಳಲ್ಲಿ ಇದ್ದಂತ ಕೆಲವಾರು ಲೇಖನಗಳನ್ನ ನೋಡುವಾಗ ಅದರಲ್ಲಿ ಗೊತ್ತಾಗ್ತದೆ. ಉದಾಹರಣೆ, ಒಂದು ಚಿಕ್ಕ ಉದಾಹರಣೆ, ಬಾಬೆಲ್ ಕಟ್ಟಿದ್ರು. ಬಾಬೆಲ್ ಕಟ್ಟಿದಾಗ ಆ ಕಟ್ಟಡ ದೇವರ ಸಿಂಹಾಸನಕ್ಕಿಂತ ಹೆಚ್ಚಿನದಾಗಿ ಕಟ್ಟಬೇಕು, ದೇವ್ರಿಗಿಂತ ಉನ್ನತವಾಗಿ ಕಾಣಿಸ್ಬೇಕು ಅಂತ ಕಟ್ಟಿದ್ರು. ಅದನ್ನ ಚರಿತ್ರಗಾರರು ಹೀಗೆ ಹೇಳ್ತಾರೆ, ಅದರಲ್ಲಿ ಉಪಯೋಗಿಸಿದಂತ ಕಲ್ಲುಗಳು ಈಗಿನ ಕಾಲದಲ್ಲಿ ಯಾವ ಒಂದು ಯಂತ್ರಗಳೂ ಮಾಡಲಾರದಂತ ವಿಷಯಗಳು ಮನುಷ್ಯರು ಎತ್ಕೊಂಡು ಹೋಗ್ತಾ ಇದ್ರಂತೆ. ಯಾಕೆಂದ್ರೆ ಆವಾಗ ಆದಮನ್ನು ಆದನಿಗೆ ಇಬ್ಬರು ಮಕ್ಕಳು, ಕಾಯಿನ ಹೇಬೇಲ. ಆ ಕಾಯಿನ ಹೇಬೇಲ ಅನ್ನೋಗ ಹೇಬೇಲ ಕುರಿಯನ್ನ ದೇವರಿಗೆ ಅರ್ಪಿಸಿ ದೇವರಿಗೆ ಮೆಚ್ಚುಗೆಯನ್ನು ಪಡೆದಾಗ, ಹೇಬೇಲ್ನ ಕಾಯಿನನ್ನು ಹೇಬೇಲ್ನು ಕುರಿಯನ್ನ ಅರ್ಪಿಸಿದ. ಕಾಯಿನನು ಅಲ್ಲಿಂದ ತನ್ನಮ್ಮನನ್ನ ಕೊಲ್ಲಿಕ್ಕೆ ನೋಡ್ದ. ಕಡೆಗೆ ಅದು ನಮಗೆ ವಿವರ ಗೊತ್ತಿದೆ. ಆತನು ಕಡೆಗೆ ಹೋಗಿ ನೋದು ದೇಶದಲ್ಲಿ ಸೇರಿದ ಎಂಬುದಾಗಿ ಒಂದು ಆಲೋಚನೆ ಬಂತು. ಹುಟ್ಟಿದವರು ಸೃಷ್ಟಿ ಮಾಡಲ್ಪಟ್ಟವರು ಆದಮ ಹವಳು, ಅವ್ರಿಗೆ ಇಬ್ಬರು ಮಕ್ಕಳು. ಅವನೆಲ್ಲಿ ಹೋಗಿ ಒಂದು ಪಟ್ಟಣವನ್ನು ಕಟ್ಟಿದ ಎಂಬುದಾಗಿ ನೋಡುವಾಗ, ಸ್ವಲ್ಪ ಧ್ಯಾನ ಮಾಡುವಾಗ, ಆ ಒಂದು ಸಂದರ್ಭವನ್ನು ಯೋಚನೆ ಮಾಡುವಾಗ, ಅವರು ಯಾರು 500-600 ವರ್ಷಗಳಿಂದ ಹೆಚ್ಚಿನದಾಗಿ ಜೀವಿಸಿದಂಥವ್ರು. ಅಷ್ಟರಲ್ಲಿ ಆವಾಗ ಯಾವ ಒಂದು ಯಾವ ಒಂದು ಕಟ್ಟುಪಾಡು ಅಥವಾ ಯಾವ ಒಂದು ಕ್ರಮ ಇರಲಿಲ್ಲ. ಅವ್ರ ಮಕ್ಕಳನ್ನ ಮದುವೆ ಆಗ್ಬೋದಾಗಿತ್ತು, ತಂಗಿಯರನ್ನು ಮದುವೆ ಆಗುತ್ತೆ, ಹೀಗಿತ್ತು. ಕಾಯಿನನ್ನು ಅಲ್ಲಿಂದ ಹೋದಾಗ ಕಾಯಿನನು ಬರೀ ಇಬ್ಬರು ಗಂಡು ಮಕ್ಕಳು ಮಾತ್ರ ಸತ್ಯದಲ್ಲಿ ಕೊಡಲ್ಪಟ್ಟಿದೆ. ಆದ್ರೆ ಈತನು ಬದುಕಿದ್ದು ಸುಮಾರು 700-800 ವರ್ಷಗಳಲ್ಲಿ ಆತನು ಎಷ್ಟೋ ಮಕ್ಕಳನ್ನ ಆತನು ಹುಟ್ಟಿಸಿರ್ಬೋದು, ಯಾರು ಆದಾಮನು. ಅದರಲ್ಲಿ ಕಾಯಿನ ಹೇಬೇಲ್ ಮಾತ್ರ ನಮಗೆ ಇರುವಂತ ವ್ಯಕ್ತಿಗಳಾಗಿ ಇದೆ. ಆದ್ರೆ ಅದಕ್ಕೆ ಬೇಕಾದಷ್ಟು ಜನರಿದ್ರು. ಆದ್ರೆ ದೇವರು ತಳ್ಳಲ್ಪಟ್ಟಾಗ ಶರೀರವಲ್ಲದಂತ ಈ ದೇವದೂತರುಗಳು, ಕೆಲವರು ದೇವರಿಂದ ತಳ್ಳಲ್ಪಟ್ಟಂಥವ್ರು, ಮನುಷ್ಯ ಪುತ್ರಿಯರನ್ನು ನೋಡಿ ಅವರಿಂದ ಹುಟ್ಟಿದಂಥವ್ರು ಪ್ರಪಂಚಕ್ಕೆ ಹರಡಿಕೊಂಡ್ರು ಎಂಬುದಾಗಿ ನಮಗೆ ಆಲೋಚನೆ ಬರ್ತದೆ. ಹೇಗೆ ಸಾಧ್ಯ? ಈ ದಿವಸಗಳಲ್ಲಿ ಎಲ್ಲಾ ಧ್ರುವಗಳಲ್ಲಿ, ಎಲ್ಲಾ ಪ್ರಪಂಚದಲ್ಲಿರುವಂತ ಅನೇಕ ಧ್ರುವಗಳಲ್ಲಿ ಅಲ್ಲಿ ಇದೆ ಯಾವುದು ಏಲಿಯನ್ಸ್ ಎಂಬುದಾಗಿ ಇರುವಂತ ಆ ಒಂದು ಶರೀರವಿಲ್ಲದಂತ ಪ್ರಾಣಿಗಳಿದೆ. ಅವ್ರು ಹೇಗೆ ಜೀವಿಸ್ತಾರೆ ಹೇಗೆ ಅಂತ ಗೊತ್ತಿಲ್ಲ. ಚಂದ್ರಲೋಕಕ್ಕೆ ಹೋದಂಥವ್ರು ಕಳೆದ ಸಾರಿ ಹೋದಾಗ ಏಲಿಯನ್ಸ್ ನೋಡಿ ಭಯಪಟ್ಟು ಬಂದ್ರಂತೆ. ಯಾಕೆಂದ್ರೆ ಅವ್ರು ಯಾವೊಬ್ಬ ವ್ಯವಸಾಯ ಮಾಡ್ತಲ್ಲ, ಹೇಗೆ ಜೀವಿಸ್ತಾರೆ? ಎಷ್ಟೋ ಜನರು ಫ್ಲೈಯಿಂಗ್ ಶಾಸರ್ಸ್ ಅಥವಾ ಹಾರಾಡುವ ರೆಕ್ಕೆ ವಿಮಾನಗಳಲ್ಲಿ ಬಂದಿರುವಂಥದ್ದು ನೋಡಿದ್ದಾರೆ ಜನರಲ್ರಿ, ಫ್ಲೈಯಿಂಗ್ ಸಾಸರ್ಸ್ ಎಂಬುದಾಗಿ. ಹಾಗಿದ್ರೆ ಅದು ಹೇಗೆ ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗಿಲ್ಲ ನಮಗೆ. ಯಾಕೆಂದ್ರೆ ಸೈತಾನ್ನು ತಳ್ಳಲ್ಪಟ್ಟ ಮೇಲೆ ಅವನು ಬಹಳ ಬುದ್ಧಿವಂತ, ಬಹಳ ಬುದ್ಧಿಶಾಲಿ. ಆದ್ರೆ ಈ ವ್ಯಕ್ತಿ ಯಾಕೆ ದೇವರು ಪ್ರತ್ಯೇಕವಾಗಿ ಕುರಿಯನ್ನ ಇಟ್ರು, ರಕ್ತವನ್ನು ಇಟ್ರು, ದೇವರು ತನ್ನನ್ನ ತೋರಿಸಿಕೊಳ್ಳಿಕ್ಕಾಗಿ ಮೊದಲನೇ 5 ಕಾಂಡಗಳಲ್ಲಿ ನಾನೇ ಯೆಹೋವನು ಎಂಬುದಾಗಿ ಸುಮಾರು 3000 ಸಾರಿ ಅವರು ತಿಳಿಸ್ತಾರೆ, ನಾನೇ ಯೆಹೋವನು. ನಾನು ಜನರಿಗೆ ದೇವರ ಮಹಾಪರಿಶುದ್ಧತೆ ಅಥವಾ ಮಹಾ ಸರ್ವಶಕ್ತತೆ ಅಥವಾ ಆತನ ಒಂದು ಪವರ್, ಆತನ ಒಂದು ಅಧಿಕಾರ ಅವತ್ತು ತಿಳಿಲಿಕ್ಕಾಗಿ ಪ್ರತಿಯೊಂದೊಂದು ಹೆಜ್ಜೆಯಲ್ಲಿ ತಿಳಿಸ್ತಾ ಬರ್ತಾರೆ. ದೇವ್ರಿಗೆ ಎಂದೂ ಹಸು ಆಗ್ಲಿಲ್ಲ, ಆದ್ರೂ ಇದು ನನ್ನ ಆಹಾರ ಆಗಿರ್ಲಿ, ಇದು ನನಗೆ ಪಾನೀಯ ಆಗಿರ್ಲಿ, ಇದು ಗಮಗಮಿ ಸುವಾಸನೆ ಆಗಿರ್ಲಿ ಎಂಬುದಾಗಿ ಅವ್ರು ಮಾಡಿದ್ದೇನೆಂದ್ರೆ ಜನರು ಅದರ ಮುಖಾಂತರ ಆತ್ಮೀಯ ರೀತಿಯಲ್ಲಿ ತಿಳ್ಕೊಳ್ಳಿ ಎಂಬುದಾಗಿ ಮುಂದೆ ಬರುವಂತ ಈ 3 ರಕ್ಷಣೆಯ 3 ವಿಷಯಗಳಲ್ಲಿ ಅದನ್ನ ಸ್ಪಷ್ಟವಾಗಿ ನಾವು ನೋಡ್ತೇವೆ. ಸರಿ, ನಾವು ಮುಂದೆ ನೋಡೋಣ. ನಾವು ಹಳೆ ಒಡಂಬಡಿಕೆಯಲ್ಲಿ ಮಲಾಕಿಯನ ಗ್ರಂಥದವರೆಗೂ ನೋಡುವಾಗ 36 ಪುಸ್ತಕಗಳಲ್ಲಿ ಈ ಆದಾಮನು ತಳ್ಳಲ್ಪಟ್ಟ ನಂತರ 3600 ವರ್ಷಗಳು ಆತನು ಜೀವಿಸ್ತನು ಎಂಬುದಾಗಿ. ಆದ್ರೆ ಯೇಸು ಸ್ವಾಮಿ ಹುಟ್ಟಿದಾಗ 4ನೇ ಶತಮಾನ, ಕ್ರಿಸ್ತ 4ನೇ ಶತಮಾನ, 3600 ವರ್ಷಗಳಲ್ಲಿ ಮನುಷ್ಯನ ಒಂದು ಸಿವಿಲೈಸೇಷನ್ ಅಥವಾ ಒಂದು ನಾಗರಿಕತೆ ಅಥವಾ ಹಿನ್ನೆಲೆ ಬೇರೆ ಬೇರೆ ಬದಲಾವಣೆ ಆಗಿತ್ತು. ದೇವರು ಹೇಳಿದ್ರು ಅಲ್ಲಿ ಶತ್ರುಗಳನ್ನ, ಅಮಾಲೇಕ್ಯರನ್ನ ಕೊಂದಾಕ್ಬಿಡಿ ಎಂಬುದಾಗಿ ಹೇಳುವಾಗ ಅವ್ರು ಕೊಂದಾಕಿದ್ರು. ಎಷ್ಟು ಜನರು ಕೊಂದಾಕ? ಲಕ್ಷಗಟ್ಟಲೆ, 100,000.
ಎಷ್ಟೋ ಸಂದರ್ಭದಲ್ಲಿ ಒಂದು ಯೋಚನೆ ಬರ್ತದೆ, ದೇವರಿಗೆ ಹೃದಯ ಇರ್ಲಿಲ್ವಾ? ಎಳೆ ಮಕ್ಕಳು, ಹೆಂಗಸರು, ಗರ್ಭಿಣಿಯರು ಎಲ್ಲರನ್ನೂ ಸೀಳಾಕ್ಬೇಕು ಎಂಬುದಾಗಿ. ಹೌದು, ನಾನು ನನ್ನ ಮಗಳ ಜೊತೆಯಲ್ಲಿ ಮಾತಾಡುವಾಗ ಇದನ್ನು ಕುರಿತು ಧ್ಯಾನ ಮಾಡಿದೆ. ಒಂದು ರಾತ್ರಿ ಎಲ್ಲ ಧ್ಯಾನ ಮಾಡುವಾಗ ಕಡೆಗೆ ದೇವ್ರು ತೋರಿಸಿಕೊಟ್ಟದ್ದೇನೆಂದ್ರೆ, ಒಂದು ಚಿಕ್ಕ ಉದಾಹರಣೆ ತೋರಿಸಿದ್ರು. ಒಂದು ಹಾವು ಮರಿ ಮಾಡಿದ್ರೆ ಚಿಕ್ಕ ಹುಳುವೋಪಾದಿಯಲ್ಲಿ ಅದು ಮನೆಯೊಳಗಿದೆ, ನಮಗೆ ಅದರ ಭಾವ ಗೊತ್ತಾಗುವುದಿಲ್ಲ. ಆದ್ರೆ ಅದು ಬೆಳೆಯುತ್ತಾ 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 ಅದು ಹಾವೇ, ಅದು ವಿಷವುಳ್ಳದೆ. ಹೀಗಾಗಿ ಆ ಒಂದು ಚಿಕ್ಕದನ್ನ, ಆ ಹುಳುವನ್ನ ನಾವು ಕೊಂದಾಕ್ತೇವೆ ಅಲ್ವೇ? ದೇವರು ಅದೇ ರೀತಿಯಲ್ಲಿ ದೇವರು ಆರಿಸಿಕೊಂಡಂತ ಜನರು, ಇಸ್ರಾಯೇಲ್ ಜನರ ಮುಖಾಂತರವಾಗಿ ಆ ರಕ್ಷಣೆಯನ್ನು ಕೊಡ್ಲಿಕ್ಕಾಗಿ ಬೇರೆ ಈ ರೀತಿಯಾದಂತ ಸೈತಾನಿಗೆ ಸಂಬಂಧಪಟ್ಟಂತ ವ್ಯಕ್ತಿಗಳನ್ನೆಲ್ಲ ಸಾಯಿಸಿದ್ರು, ವಿರೋಧಿಗಳನ್ನ. ನಾವು ಎಷ್ಟೋ ಸಾರಿ ನೋಡ್ತೇವೆ. ಈ ದಿವಸ ಕೂಡ ಅದನ್ನು ಯೋಚನೆ ಮಾಡ್ತಾ ಇದ್ದೆ. ಇಸ್ರಾಯೇಲ್ರನ್ನ ಐಗುಪ್ತ ದೇಶದಿಂದ ಬಿಡಿಸಿ ಬಂದಾಗ ಮೋಶೆ ಸಿನಾಯಿ ಬೆಟ್ಟಕ್ಕೆ ಹೋಗಿ ಬರೋ ತಡ ಆಯ್ತು ಅಂತೇಳಿ ಜನರೆಲ್ಲರೂ ಒಂದು ಕೇಳಿದ್ರು, ನಮಗೆ ದೇವರುಗಳನ್ನು ಮಾಡಿಕೊಡು ಅಂತ. ಆಗ ಆಹಾರನ ಏನ್ ಮಾಡಿದ, ನಿಮ್ಮ ಎಲ್ಲ ಆಭರಣಗಳು ಕೊಡಿ ಅಂತ ಕೊಡುವಾಗ ಆತನು ಅದರಿಂದ ಒಂದು ಚಿನ್ನದ ಬಸವನನ್ನು ಮಾಡಿದ್ರು. ಅದರ ಆರಿಜಿನ್, ಅದರ ಹುಟ್ಟುವಿಕೆ ಅಥವಾ ಅದರ ಮೂಲ ಹೇಗೆ ಅಂತ ನೋಡಿದ್ರೆ, ಆ ಬಸವನ ಮೂಲ ಹೇಗೆ ಅಂದ್ರೆ, ನಿಮ್ರೋದನು ಜಲಪ್ರಳಯ ಆದಾಗ ನಿಮ್ರೋದನು ಇದ್ದ, ಅದನ್ನ ವಿವರಣೆ ನಿಮ್ಗೆ ಗೊತ್ತಿದೆ. ಆತನು ಹೆಸರಾಂತ ಬಹಳ ಶೂರನಾದಂತ ಬೇಟೆಗಾರನು, ಅವನು ರಾಜನಾದ, ಹಿನ್ನೆಲೆಯ ಚರಿತ್ರೆಗಳು ರಾಜನಾದ. ಅವನಿಗೆ ಸೆರಾಮಿಟಿಸ್ ಎಂಬುದಾಗಿ ಹೇಳುವಂತ ಸಿರಿಯಾಮಿಟಿಸ್ ಎಂಬುದಾಗಿ ಹೇಳುವಂತ ಒಬ್ಬ ಹೆಂಗಸನ್ನ ಮದ್ವೆ ಆದ. ಅವಳು ಗರ್ಭಿಣಿ ಆಗಿರುವಾಗ ಅವಳು ಹೆರೋದನ ಗಂಡನನ್ನ ಕೊಂದಾಕ್ಬಿಟ್ಲು. ಕಡೆಗೆ ಜನರಿಗೆ ಏನ್ ಹೇಳಿದ್ರು, ನನ್ನ ಗಂಡ ನನ್ನ ಹೊಟ್ಟೆಯಲ್ಲಿ ಹುಟ್ಟುತ್ತಾನೆ ಎಂಬುದಾಗಿ. ಇದು ಹಿಂದಿನ ಚರಿತ್ರೆಗಳು, ಸತ್ಯದಲ್ಲಿಲ್ಲ. ತನ್ನ ಗಂಡನು ಹುಟ್ಟುತ್ತಾನೆ ಎಂಬುದಾಗಿ ಹೇಳಿದ. ಆತನು ಈ ಇವನಿಗೆ ಜನ್ಮ ಕೊಡ್ತಾಳೆ, ಯಾರು? ಅವನ ಮಗನಿಗೆ. ಅವನ ಹೆಸರು ಆತನ ಹೆಸರು ಕ್ಷಮಿಸಿ, ತಮ್ಮೂಸ್ ಎಂಬುದಾಗಿ ಆತನು. ಆಗ ಸೆರಾಮಿಟಿಸ್ ಗಂಡನನ್ನು ಕೊಂದು ಮಗನನ್ನೇ ಮದುವೆ ಆಗ್ತಾಳೆ. ಮದುವೆ ಆಗಿ ಆ ಸಂದರ್ಭಗಳಲ್ಲಿ ಎಲ್ಲರಿಗೆ ಬೇಕಾದಷ್ಟು ಜನರಿಗೆ ಒಬ್ಬೊಂದೊಂದು ಹೆಸರನ್ನು ಕೊಡ್ತಾ ಬಂದ. ಮೊನ್ನೆ ಒಂದು ಕಡೆ ನಾನು ಹಿಂದಿನ ಒಂದು ಪತ್ರಿಕೆಯನ್ನು ನೋಡುವಾಗ, ಅಂದ್ರೆ ಹಿಸ್ಟಾರಿಕಲ್ ಒಂದು ಚಾರಿತ್ರಿಕ ಪತ್ರಿಕೆಯನ್ನು ಓದುವಾಗ, ಅದರಲ್ಲಿ ಆಗಿನ ಕಾಲದ ದೇವರುಗಳನ್ನ ಮಾಡಿದ್ದು, ಅದರಲ್ಲಿ ನಮ್ಮ ಇಂಡಿಯಾ ದೇಶದ ಕೆಲವಾರು ದೇವರುಗಳ ಕೂಡ ಇನ್ಕ್ಲೂಡ್ ಆಗಿತ್ತು ಎಂಬುದಾಗಿ. ದೇವರು ಮೆಸೊಪೊಟೋಮಿಯಾ, ಇರಾಕ್ನಲ್ಲಿ ನಿಮ್ರೋದನ ಒಂದು ಕಾಲ, ಮತ್ತೆ ಅಲ್ಲಿನ ಅಬ್ರಾಹ್ಮನ್ ಇದ್ದಿದ್ದು, ಅದು ಎಲ್ಲ ಸುಮಾರು 19 ಯಾಕೆ ಅಲ್ಲಿ ಮಾಡಿದ್ರು ಅಂದ್ರೆ ಭೂಮಿಯ ಮಧ್ಯಭಾಗ. ಈ ದಿವಸ ಅದನ್ನು ನೋಡುವಾಗ ಆಫ್ರಿಕಾ ಮತ್ತು ಆ ಮಿಡ್ಲ್ ಈಸ್ಟ್ ಅದೆಲ್ಲ ಅದು ಈ ರಾಕ್ಷಸನ ವಂಶದವರೇ ಜಾಸ್ತಿ ಎಂಬುದಾಗಿ. ಅದಕ್ಕಾಗಿ ನಾವು ನೋಡ್ತೇವೆ, ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲಿ ಈ ಯಲ್ಲಾಪುರದ ಸಮೀಪ ಅಥವಾ ಬೆಳಗಾಂ ಹತ್ತತ್ರದಲ್ಲಿ ಈ ಸಿದ್ದೀಸ್ ಎಂಬಂತ ಜನಗಳಿದ್ದಾರೆ. ಅವರೆಲ್ಲ ಆಫ್ರಿಕಾ ರೀತಿಯಲ್ಲಿ ಆಫ್ರಿಕಾದ ಜನರನ್ನೇ. ನಾವೊಂದ್ಸರಿ, ನಾನು ಇನ್ನೊಬ್ರು ಅವರ ಹಳ್ಳಿಗೆ ಹೋಗಿ ದೇವರು ಹಾಕಿ ಹೇಳ್ಬೇಕು ಎಂಬುದಾಗಿ ನಾವು ಹೋದಾಗ ಒಳಗಡೆ ಬಿಡ್ಲಿಲ್ಲ ಅವರು. ನಾನು ಏನೇನೆಲ್ಲ ಮಾಡಿ ಕಡೆಗೆ ಹೋಗಿ ಕಡೆಗೆ ಅಲ್ಲಿಯವರೆಗೆ ದೇವರು ಹಾಕಿ ಹೇಳಿ ಅಲ್ಲಿ ಕೆಲವು ಮಕ್ಕಳನ್ನ ತೆಗೆದು ಬೆಳಗಾಂ ಮೆಥಡಿಸ್ಟ್ ಬೋರ್ಡಿಂಗ್ಗೆ ಸೇರಿಸಿದ್ದು. ಮತ್ತೆ ಅವರೆಲ್ಲ ಹೇಗೆ ಬಂದ್ರು ಎಂಬುದಾಗಿ ಮೂಲ ಕೇಳುವಾಗ ಅವರು ತೇಟು ಆಫ್ರಿಕಾದವ್ರೆ. ಅವರು ಈ ದೇವರು ಆದಿಕಾಂಡದಲ್ಲಿ ನಾವು ನೋಡ್ತೇವೆ, 12ನೇ ಅಧ್ಯಾಯ 12ನೇ ಅಧ್ಯಾಯದಲ್ಲಿ ನಾವು ಕ್ಷಮಿಸಿ, ಒಂದು ಹೆಚ್ಚು ಕಡಿಮೆ ವ್ಯತ್ಯಾಸ ಇದೆ. ಅಲ್ಲಿ ಪೆಲಗನ ಮಗನಿದ್ದ. ಅವನಿಗೆ ಆತನಿಗೆ ಏನ್ ಹೆಸರು ಕೊಟ್ರು ಅಂದ್ರೆ, ಆತನ ಕಾಲದಲ್ಲಿ ಒಂದೇ ನಿಮಿಷ, 12ನೇ ಅಧ್ಯಾಯ ಆದಿಕಾಂಡದಲ್ಲಿ 12ನೇ ಅಧ್ಯಾಯದಲ್ಲಿ ಅದರಲ್ಲಿ ಹೀಗಿದೆ.
ಸಾರಿ, ನಿಮ್ಮಷ್ಟು ನಾನು ಸತ್ಯವೇದ ಓದಿದ್ರು ನಾನು ಅದನ್ನ ನೆನಪಿನಲ್ಲಿ ಇಟ್ಕೊಳ್ಳಿಕ್ಕೆ ಕಷ್ಟಕರ ನನಗೆ. ಇದು ಬಾಬೆಲ್ನಲ್ಲಿ ಬಾಬೆಲ್ನಲ್ಲಿ ಭಾಷೆಗಳು ವಿಂಗಡ ಆಯ್ತು, ಒಂದೇ ಭಾಷೆ ಇತ್ತು, ವಿಂಗಡ ಆಯ್ತು, ಜನಗಳು ಚೆದರೋದ್ರು. ಆದ್ರೆ ಆದಿಕಾಂಡ 10:25 ಎಬರ್ನಿಗೆ 2 ಮಕ್ಕಳು ಇದ್ದರು, ಒಬ್ಬನಿಗೆ ಪೆಲಗನೆಂದು ಹೆಸರು. ಅವನ ಕಾಲದಲ್ಲಿ ಭೂಮಿಯ ಜನಗಳು ವಿಂಗಡವಾದವು. ಇಂಗ್ಲಿಷ್ ನಲ್ಲಿದೆ ಲ್ಯಾಂಡ್ ಡಿವೈಡೆಡ್ ಅಂತ. ಅಂದ್ರೆ ಭೂಮಿ ಒಂದೇ ಇದ್ದಿದ್ದು ಬೇರೆ ಬೇರೆ ಆಯ್ತು. ಆಸ್ಟ್ರೇಲಿಯಾ ಬೇರೆ, ಅಮೆರಿಕ ಬೇರೆ, ಸೌತ್ ಅಮೆರಿಕ ಬೇರೆ, ಹೀಗೆ ಬೇರೆ ಬೇರೆ ಆಯ್ತು ಯಾರು ಪೆಲಗನ ಕಾಲದಲ್ಲಿ. ಇದು ಸುಮಾರು 1000 ಎಸ್ ಸ್ವಾಮಿ ಹುಟ್ಲಿಕ್ಕಿಂತ ಸುಮಾರು 3000 ವರ್ಷದ ಹಿಂದಿನ, ಹೆಚ್ಚು ಕಡಿಮೆ 3000 ವರ್ಷದ ಹಿಂದೆ. ಯಾಕೆ ಇದನ್ನೆಲ್ಲ ನಾನು ಹೇಳಿದೆ ಅಂದ್ರೆ, ಇದನ್ನೆಲ್ಲ ನಾನು ಓದಿದ ನಂತರ ದೇವರ ಅಗಾಧತ್ವ ಎಷ್ಟು ದೊಡ್ಡದು ಎಂಬುದಾಗಿ ಗೊತ್ತಾಯ್ತು. ದೇವರು ಅಂತ ಅಗಾಧನಾದಂಥ ದೇವರು ಅಲ್ಪನಾದಂಥ ನನ್ನನ್ನ ಕಾಪಾಡಿ ಈ ಇವರು ಯಾರು ತನ್ನ ಸೈನಿಕರು, ತನ್ನ ಜೊತೆಯಲ್ಲಿದ್ದ ಲೂಸಿಫರ್ನು, ಅವನಿಗಿಂತ ಏನೂ ಬುದ್ಧಿ ಇಲ್ಲದ, ಅವನು ಬಹಳ ಬುದ್ಧಿವಂತ, ಬಹಳ ಸೌಂದರ್ಯವಂತ, ಆತನಿಗೆ ಎಲ್ಲಾ ವಜ್ರೋಡುಗಳನ್ನ ಹಾಕೊಂಡು ಬಹಳ ಬುದ್ಧಿವಂತ. ಅವನನ್ನ ಬಿಟ್ಟು ನನ್ನಂತ ಮುಟ್ಟಾಳ, ಏನು ತಿಳಿಯದಂತ ನನ್ನನ್ನ ಮಗನನ್ನಾಗಿ ಮಾಡ್ಲಿಕ್ಕೆ ಆತನೊಂದು ಜನಾಂಗ ಅಂತ ಇದ್ದು ತನ್ನ ರಾಜ್ಯವನ್ನು ಕಟ್ಲಿಕ್ಕಾಗಿ ಮಾಡಿದ್ರು ಎಂಬುದಾಗಿ ನೋಡ್ತೇವೆ. ಇರ್ಲಿ, ನಾನು ಅದನ್ನ ವಿವರಣೆ ಮತ್ತೆ ಒಂದ್ಸಾರಿ ಕೊಡ್ತೇನೆ. ವಿಷಯಕ್ಕೆ ಬರೋಣ. 23ನೇ ಕೀರ್ತನೆಯಲ್ಲಿ ಯೆಹೋವನು ನನಗೆ ಕುರುಬನು ಎಂಬುದಾಗಿ ಹೇಳಿಕೊಳ್ಳುವ ಧೈರ್ಯ ನಮಗಿದೆ. ಯಾಕೆಂದ್ರೆ ಆಗಿನ ಕಾಲದಲ್ಲಿ 23, 22, 24 ಅಂತ ಇರಲಿಲ್ಲ, ಎಲ್ಲ ಒಂದೇ ಇತ್ತು. ಆತನು ಶುರು ಮಾಡಿದ್ದು 22ನೇ ಕೀರ್ತನೆಯಿಂದ 24ನೇ ಕೀರ್ತನೆವರೆಗೂ 3 ರಕ್ಷಣೆ ಕುರಿತಾಗಿ ತಿಳಿಸಿದ್ರು. ಸಾಧಾರಣ ನಾವು ಈಗ ಕೇಳ್ತೇವೆ, ನಾವು ಯೇಸು ಸ್ವಾಮಿಯನ್ನು ಅಂಗೀಕರಿಸಿದ್ದೇವೆ, ನಾವು ಪವಿತ್ರರಾಗಿರ್ಬೇಕು. ನಾವು ಪವಿತ್ರರಾಗಿರ್ಲಿಕ್ಕೆ ಸಾಧ್ಯನಾ? ಯೇಸು ಸ್ವಾಮಿನ ಅಂಗೀಕರಿಸಿದೆ, ಆತನ ಮಕ್ಕಳಾಗ್ತೇವೆ. ಆತನನ್ನು ಅಂಗೀಕರಿಸಿ ಈ 22ನೇ ಕೀರ್ತನೆಯಲ್ಲಿ ಶಿಲುಬೆಯ ಕೀರ್ತನೆ ಅದು. ಅದರಲ್ಲಿ ನೋಡುವಾಗ ಸುವಾರ್ತೆಗಳಲ್ಲಿ ತಿಳಿಸಲಾರದಂತ ಅನೇಕ ಶ್ರಮೆಗಳು ಅದರಲ್ಲಿ ನಾವು 22ನೇ ಕೀರ್ತನೆಯಲ್ಲಿ ನೋಡ್ತೇವೆ. ಸುಮಾರು 18 ಕಡೆಗಳಲ್ಲಿ ವಿಚಿತ್ರವಾದಂತ ಸಫರಿಂಗ್ ಅಥವಾ ಶ್ರಮೆ ಯೇಸು ಸ್ವಾಮಿ ಅನುಭವಿಸೋದನ್ನು ನೋಡ್ತೇವೆ. ದಯಮಾಡಿ ಅದನ್ನ ನೀವು ಧ್ಯಾನ ಮಾಡಿ ನೋಡುವುದಾಗಿದ್ರೆ ಎಷ್ಟರ ಮಟ್ಟಿಗೆ ಯೇಸು ಸ್ವಾಮಿ ಸಫರ್ ಮಾಡಿದ್ದಾರೆ. ಆ ಯೇಸು ಸ್ವಾಮಿ ಸಫರ್ ಮಾಡ್ಲಿಕ್ಕಾಗಿನೇ ದೇವರು ಅಲ್ಲಿಂದ ಕಳಿಸಿದ್ದು. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ದು ನದಿಯಾಗಿ 4 ಭಾಗಗಳಾಗಿ ಓಡಿದ್ದು ಕೃಪೆಯನ್ನು ತೋರಿಸ್ಲಿಕ್ಕಾಗಿ ಬಂದು ಆತನು ಮಾಡಿದ್ದು ಪ್ರಕಟಣೆವರೆಗೂ ಆತನ ಎಲ್ಲಾ ಕಾರ್ಯಗಳು, ಎಲ್ಲಾ ರಕ್ಷಣೆ ಒಂದೊಂದು ಹಂತಗಳನ್ನು ತಿಳಿಸ್ತಾ ಬಂದ್ರು. 22ನೇ ಕೀರ್ತನೆಯಲ್ಲಿ ಯೇಸು ಸ್ವಾಮಿ ಅನುಭವಿಸಿದಂತ ಶ್ರಮೆ ಅರ್ಧ, 21ನೇ ವಚನದವರೆಗೂ. ಅದರ ಮೇಲೆ 32 ವಚನದವರೆಗೂ ಪುನರುತ್ಥಾನದ ಛಾಯೆಯನ್ನ ನಾವು ನೋಡ್ತೇವೆ. ಅದರ ಅರ್ಥ ಏನು? ನಾವೆಲ್ಲರೂ ದಾರಿ ತಪ್ಪಿ ತೊಳೆಯುತ್ತಾ ಇದ್ದಂತ ಕುರಿಗಳಾದಂತ ನಮಗೆ ಕ್ಷಮಿಸಿ ಸಮಯ ಆಗ್ತಾ ಬಂತು. ನಮಗೆ ಯೇಸು ಸ್ವಾಮಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟು ಆತನ ನಮ್ಮನ್ನ ಮಕ್ಕಳು ಎಂಬುದಾಗಿ ತೆಗೆದುಕೊಂಡ. ನಾವು ಆತನನ್ನು ಮಕ್ಕಳಾಗಿ ನಾವು ಆತನ ಯೆಹೋವನು ನನ್ನ ಕುರುಬನು ಎಂದು ಹೇಳುವಾಗ ನಾವು ಇನ್ನೂ ಎಳೆ ಮಕ್ಕಳು. ಅದಕ್ಕಾಗಿ ಹಸ್ರಾದಂತ ಹುಲ್ಲುಗಾವಲು, ವಿಶ್ರಾಂತಿಕರವಾದಂತ ನೀರು ಕೊಟ್ಟ ಹಸ್ರಾದಂತ ಹುಲ್ಲುಗಳು ದೇವರ ವಾಕ್ಯಕ್ಕೂ ವಿಶ್ರಾಂತಿಕರವಾದಂತ ನೀರು ನಿಜವಾಗಿ ಆತನನ್ನು ಆರಾಧಿಸುವಂತ ಪ್ರಾರ್ಥನೆಯ ವಿಷಯದಲ್ಲಿ ತಿಳಿಸುವಂಥದ್ದು. ನಾನು ನಿಲ್ಲಿಸ್ತೇನ್ರಿ. ಯಾಕೆಂದ್ರೆ ಹಸ್ರಾದಂತ ಹುಲ್ಲುಗಾವಲು ಎಂಬುದಾಗಿ ನೋಡುವಾಗ ಅಗಾಧವಾದಂತ ಹಸ್ರಾದಂತ ಹುಲ್ಲುಗಾವಲು ಅದು ದೇವರ ವಾಕ್ಯ ಒಂದೊಂದು ನಾವು ಓದ್ತಾ ಇದ್ರೆ, ನಾನು ಇಷ್ಟು ಸುಮಾರು 7ನೇ ಸಾರಿ ನಾನು ಸಂಪೂರ್ಣವಾಗಿ ಆರಂಭದಿಂದ ಕಡೆಯವರೆಗೂ ಸತ್ಯವೇದ ಓದಿರೋದು. ಮಧ್ಯದಲ್ಲಿ ವಾಕ್ಯಗಳನ್ನ ಓದದ್ದು ಬಿಟ್ಟು ಬೇಕಾದಷ್ಟು ಸಾರಿ ಓದಿದ್ದೀನಿ. ಆದ್ರೆ ಪ್ರತಿ ಸಾರಿ ನಾನು ಓದುವಾಗನು, ಪ್ರತಿ ಸಾರಿ ನೋಡಲು ಹೊಸ ವಿಷಯಗಳು, ಹೊಸರಾದಂಥ ವಿಷಯಗಳು ನೋಡುವಾಗ, ಅಯ್ಯೋ ದೇವರೇ, ನನಗೆ ಇನ್ನೊಂದು ಸ್ವಲ್ಪ ವಯಸ್ಸು ಕೊಡ್ಬಾರ್ದ? ಅಥವಾ ಮೊದಲೇ ನಾನು ನಿನ್ನನ್ನು ತಿಳ್ಕೊಂಡು 60 ವರ್ಷದ ಹಿಂದೆ ನಾನು ನಿನ್ನನ್ನು ಅಂಗೀಕರಿಸಿದ್ದಿದ್ರೆ ನಾನು ಇಷ್ಟೊಂದು ವಿಷಯವಾಗಿ ನಾನು ತಿಳ್ಕೊಳ್ತಾ ಇದ್ದೇನಲ್ಲ ಎಂದು ತಿಳಿಸ್ಲಿಕ್ಕೆ ಸಾಧ್ಯ. ಹಾಗಿದ್ರೆ ನಾನು ನನ್ನ ಒಂದು ಆ ಸಭೆಯಲ್ಲಿ ಕೇಳುವಂತ ವಾಕ್ಯಗಳು
ನಾನು ಪವಿತ್ರನಾಗಿರ್ಬೇಕು. ಆದ್ರೆ ಪವಿತ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ. 22ನೇ ಕೀರ್ತನೆ, ನಾನು ಪಾಪ ಸಂಬಳವಾದಂತ ನರಕದಿಂದ ಬಿಡುಗಡೆ ಆಗಿ ನೀತಿವಂತನೆಂಬುದಾಗಿ ಹೆಸರು ಕೊಡಲ್ಪಟ್ಟಿದ್ದು. ನಾನು ಇನ್ನು ಪಾಪಕ್ಕೆ ನರಕಕ್ಕೆ ಹೋಗುವಂತ ಅವಶ್ಯಕತೆ ಇಲ್ಲ. ಆದ್ರೆ 23ನೇ ಕೀರ್ತನೆಯ ಮೊದಲನೇ 4 ವಚನದಲ್ಲಿ ನನ್ನ ಬೆಳವಣಿಗೆ ತೋರಿಸುವಂಥದ್ದು. ಬೆಳವಣಿಗೆ ತೋರಿಸ್ಲಿಕ್ಕೆ ಮಾರ್ಗದರ್ಶಿಯಾಗಿ ಹಸಿರಾದಂತ ಹುಲ್ಲುಗಾವಲು, ವಿಶ್ರಾಂತಿಕರವಾದ ನೀರು ತೋರಿಸ್ತದೆ. 4, 5 ಮತ್ತು 6ನೇ ವಚನದಲ್ಲಿ ನನ್ನ ದೃಷ್ಟಿ 24ನೇ ಅಧ್ಯಾಯದ ಕಡೆಗೆ ಹೋಗ್ತದೆ. ದ್ವಾರಗಳೇ ಉನ್ನತವಾಗಿರಿ, ಪುರಾತನ ಕದಗಳೇ ತೆರೆದುಕೊಂಡ್ರೆ ಮಹಾಪ್ರಭಾವವುಳ್ಳ ಅರಸನು ಆಗಮಿಸ್ತಾನೆ. ಯಾರದು? ಯೇಸು ಕ್ರಿಸ್ತನು. ಅಂದ್ರೆ 23ನೇ ಕೀರ್ತನೆಯ 4 ವಚನಗಳು ಪಾಪದ ಶಕ್ತಿಯಿಂದ ಬಿಡುಗಡೆ ಮಾಡ್ಲಿಕ್ಕೆ, ಐ ವಿಲ್ ಬಿ ಫ್ರೀ ಫ್ರಮ್ ದ ಪ್ರೆಸೆನ್ಸ್ ಆಫ್ ಸಿನ್. ನಾನು ಪಾಪದ ಜೊತೆಯಲ್ಲಿದ್ದು ನಾನು ಶುದ್ಧೀಕರಣವನ್ನು ಹೊಂದಿದವನು. 4 ಮತ್ತು 5ನೇ ವಚನದಲ್ಲಿ ಅಲ್ಲಿ ಬಹಳ ಸ್ಪಷ್ಟವಾಗಿ ಬರ್ತದೆ ಪರಿಶುದ್ಧತೆ, ನನಗೆ ಅಭಿಷೇಕ ಮತ್ತು ನನ್ನ ಪಾತ್ರ ತುಂಬಿ ಹೊರಸೂಸುವಂತ ಸ್ಥಿತಿ, ಶುಭವು ಕೃಪೆಯು ಹಿಂಬಾಲಿಸುವಂತ, ನನ್ನ ತಲೆ ಕುರಿಯಾದಂತ ನನ್ನ ತಲೆ ಎತ್ತಿ ಆಕಾಶ 24ನೇ ಕೀರ್ತನೆ ನೋಡುವಂಥದ್ದು ನೋಡ್ತೇವೆ. ಇದನ್ನು ಒಂದೊಂದನ್ನು ವಿವರಿಸ್ಲಿಕ್ಕೆ ಬಹಳ ಇದೆ, ಆದ್ರೆ ಸಮಯ ಆಗ್ತಾ ಬಂತು. ನಾನು ನಿಲ್ಲಿಸ್ತೇನೆ. ಯಾಕಂದ್ರೆ ಹೇಳಿದ್ರೆ ನನಗೆ ಹೇಳ್ದೆ ಇರಕ್ಕೂ ಆಗಲ್ಲ, ಹೇಳಕ್ಕೂ ಆಗಲ್ಲ, ಅಥವಾ ನನಗೆ ಹಲ್ಲುಗಳಿಲ್ಲ, ಮಾತಾಡ್ಲಿಕ್ಕೆ ಕಷ್ಟ ಆಗ್ತದೆ ಅಲ್ಲ. ಆದ್ರೂ ಮಾತಾಡ್ತೇನೆ. ಆದ್ರೆ ನನಗೆ ಕೊಡ್ಬೇಕಾದ ದಿವಸಕ್ಕೆ 4 ಕಡೆ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯ ದೇವರ ವಾಕ್ಯನ ಕೊಡ್ತಾ ಇದ್ದೇನೆ. ದೇವರು ನಡೆಸ್ತಾ ಇದ್ದಾನೆ. ಆದ್ರೆ ನನ್ನ ಹೃದಯ ತುಂಬಾ ಇರುವಂಥದ್ದು, ನಾನು ಹೇಗೆ ಅದನ್ನು ಇತರಿಗೆ ತಿಳಿಸ್ಲಿಕ್ಕೆ ಸಾಧ್ಯ ಎಂಬುದಾಗಿ ಯೋಚಿಸುವಂತಾಗಿದೆ. ದೇವರೇ ಸಹಾಯ ಕೊಡ್ಲಿ. ಅದಕ್ಕಾಗಿ ನಾನು ಹೇಳುವಂಥದ್ದು, ವಿಶ್ವಾಸಿಗಳು ದೇವರ ವಾಕ್ಯವನ್ನು ಧ್ಯಾನ ಮಾಡಿ ಎಂಬುದಾಗಿ. ಹಸಿರಾದಂತ ವಿಶ್ರಾಂತಿಕರವಾದ ನೀರು ಅಂದ್ರೆ ಅದು ಹರಿಯುವಂತ ನೀರಲ್ಲ, ನಿಂತ ನೀರು. ನಿಂತ ನೀರಲ್ಲಿ ಅದು ಕುರಿಯಲ್ಲಿ ತಂಗಿಸ್ತಾನೆ, ವಿಶ್ರಾಂತಿಕರವಾದ ನೀರು. ಅದರ ಮುಖ್ಯವಾದ ಅರ್ಥ, ನೀರು ಕುಡಿಯುವಾಗ ಆ ಕುರಿ ಶಾಂತತೆಯಿಂದ ತನ್ನ ಮುಖವನ್ನು ನೋಡ್ಕೊಂಡು ಕುಡಿತದೆ. ಅದೇ ಸಮಯದಲ್ಲಿ ಹಿಂದೆ ನಿಂತಿರುವ ಕುರುಬನನ್ನು ಕೂಡ ದೃಷ್ಟಿಸುವಂಥದ್ದು. ಹಾಗಿದ್ರೆ ನನ್ನ ವಿಶ್ರಾಂತಿಕರವಾದಂಥ ನೀರಿನ ಸಮಯದಲ್ಲಿ ಕರ್ತನ ಕೂಡ ನಾನು ಇರ್ತೇನೆ. ಅದನ್ನ ವಿವರಿಸ್ಲಿಕ್ಕೆ 4 ಹಂತಗಳಿದೆ. ಅದನ್ನು ವಿವರಿಸ್ಲಿಕ್ಕೆ ನಾನು ಮುಂದೊಂದು ಸಾರಿ ನಾನು ಅದನ್ನು ಮುಂದುವರಿಸ್ತೇನೆ. ದೇವರು ಈ ವಾಕ್ಯಗಳನ್ನು ನಮಗೆ ಆಶೀರ್ವದಿಸಿಕೊಡ್ಲಿ. ಸಮಯ ಆಯ್ತು, ನಾನು ನಿಲ್ಲಿಸ್ತೇನೆ. 30ಕ್ಕೂ 25ಕ್ಕೆ ಮುಗಿಸು ಅಂತ ಹೇಳಿದ್ರೆ ನಾನು 5 ನಿಮಿಷ ಜಾಸ್ತಿ ತಗೊಂಡೆ. ದಯಮಾಡಿ ಕ್ಷಮಿಸಿ. ನಿಮ್ಮೆಲ್ಲರಿಗೆ ಇದು ವಾಕ್ಯವು ಅರ್ಥವಾಗಿದ್ರೆ, ಆಶೀರ್ವಾದವಾಗಿದ್ರೆ ದೇವರಿಗೆ ಸ್ತೋತ್ರ ಹೇಳಿ. ಮತ್ತು ಅದರಲ್ಲಿ ನಾನು ಸರಿಪಡಿಸಿಕೊಳ್ಬೇಕಾದಂಥ ವಿಷಯ ಇದ್ರೆ ನೀವು ನೇರವಾಗಿ ನನಗೆ ಹೇಳ್ಬೋದು. ನಾನು ಯಾವ ರೀತಿಯಲ್ಲೂ ನಾನು ಅಬ್ಜೆಕ್ಷನ್ ಅಥವಾ ಆಕ್ಷೇಪಣೆ ಮಾಡುವುದಿಲ್ಲ. ನನ್ನನ್ನು ಸರಿಪಡಿಸ್ಕೊಳ್ತೀನಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ